ಸಿದ್ಧ ಸದ್ಗುರುಪಾಕ್ಷಂ ಜನನೀ ಜನನೋ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಸದಾ ಸ್ಮರಣೀಯರಾದಂಥ ಸದ್ಗುರುವರ್ಯರ ಪಾವನ ಶ್ರೀಚರಣಗಳಲ್ಲಿ ಪ್ರಣಾಮಗಳನ್ನು ಸಮರ್ಪಿಸಿ ಮಹಾತ್ಮ ಮಹಾಮಹಿಮಾ ಪುರುಷ ಕಡಿಮೆ ಮಾಡಿ ಮಹಾಮಹಿಮಾ ಪುರುಷ ಜಗದೋದ್ಧಾರಕ ಜಗದ್ಗುರು ಸಿದ್ಧಾರೂಢ ಯತೀಶ್ವರನನ್ನ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಮೌನ ಮಹಾಯೋಗಿ ಗುರುನಾಥಾರೂಢರ ಪಾವನ ಶ್ರೀಚರಣಗಳಲ್ಲಿ ಭಕ್ತಿಯಿಂದ ಅಭಿವಂದಿಸಿ ವಿಶ್ವವಂದ್ಯ ವಿಶ್ವಪೂಜ್ಯ ಬಸವಣ್ಣನವರ ಜಗದ್ಗುರು ಪಂಚಾಚಾರ್ಯರ ಶ್ರೀರಾಮಲಿಂಗೇಶ್ವರರ ಭಗವತಿ ರಾಜರಾಜೇಶ್ವರಿಯ ಜಗತ್ತಿನ ಎಲ್ಲಾ ಮಹಾಪುರುಷರ ಪಾವನ ಶ್ರೀಚರಣಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರಾವಣ ಮಾಸದ ಸತ್ಸಂಗದಲ್ಲಿ ಪಾಲ್ಗೊಂಡಿರತಕ್ಕಂಥ ಎನ್ನ ಆತ್ಮೀಯ ಸಮಸ್ತ ಶರಣ ಬಂಧುಗಳೇ, ನಿಮ್ಮೆಲ್ಲರಲ್ಲಿಯೂ ನನ್ನ ಶರಣುಗಳನ್ನು ಸಲ್ಲಿಸಿ ಚಿಂತನವನ್ನು ಆರಂಭ ಮಾಡುವ. ದುರಿತವೆಳ್ಳೆನಿತಾದರೂ ನೇತಿಗಳೆಹುದೇ ಚಂದಮಾಮ. ಶ್ರೀಮನ್ನಿಜಗುಣ ಶಿವಯೋಗಿಗಳು ರಚಿಸಿದಂಥ ಅತ್ಯಮೂಲ್ಯವಾದಂಥ ಗ್ರಂಥ ಕೈವಲ್ಯ ಪದ್ಧತಿ ಗ್ರಂಥದ ನೀತಿ ಕ್ರಿಯಾಚರ್ಯ ಸ್ಥಳದ 15ನೇ ಪದ್ಯದ 2ನೇ ನುಡಿಯ ಕೊನೆಯ ವಾಕ್ಯ ಇದು. ಏನು ಹೇಳ್ತಾರೆ ಈ ಮಾತಿನಿಂದ ಶ್ರೀಮನ್ನಿಜಗುಣ ಶಿವಯೋಗಿಗಳು ಅಂದ್ರೆ, ದುರಿತವೆಳ್ಳೆನಿತಾದರೂ ನೇತಿಗಳೆಹುದೇ ಚಂದಮಾಮ. ದುರಿತ ಅಂದ್ರೆ ದುಷ್ಟಮಿತಂ ಗಮನಂ ನರಕಾದಿ ದುರ್ಗತಿ ಪ್ರಾಪ್ತಿರ್ ಯಸ್ಮಾತ್ ತತ್ ದುರಿತಂ. ಅಂದ್ರೆ ನರಕಕ್ಕ ನಮ್ಮನ್ನ ಒಯ್ಯುವಂತಹದ್ದು. ನರಕ ಅಂದ್ರೆ ಕಷ್ಟ. ಸತ್ತ ಮೇಲೆ ಯಾವುದೋ ಲೋಕ ಅಲ್ಲಿ ಹೋಗಬೇಕು ಅಂತಲ್ಲ, ಇದ್ದಾಗಲೇನೆ ಯಾವುದು ನಮ್ಮನ್ನ ಕಷ್ಟಕ್ಕೆ ನೂಕುತ್ತದೋ, ಸಂಕಟದಲ್ಲಿ ದುಃಖದಲ್ಲಿ ಬೀಳುವ ಹಾಗೆ ಯಾವುದು ಮಾಡ್ತದೋ ಅದಕ್ಕೇನಂತಾರೆ ದುರಿತ. ದುರಿತ ಅಂದ್ರೆ ಪಾಪ. ಎಳ್ಳೆನಿತಾದರು ಪಾಪವು ಎಳ್ಳೆನಿತಾದರು ಅಂದ್ರೆ ಒಂದು ಎಳ್ಳಿನಷ್ಟು, ಬಾಳ ಸ್ವಲ್ಪ ಬಾಳ ಕಡಿಮೆ ಐತಂದ್ರು ನೇತಿಗಳೆಹುದೇ ಚಂದಮಾಮ. ಅದ್ ಬಿಟ್ಕೊಡೋದೇ ಬಹಳ ಚಲೋ ಅಂತಾರ. ಪಾಪ ಸ್ವಲ್ಪದ ಅಂದ್ರೂ ಮಾಡಬೇಡ ಅಂತಾರ. ಬೆಂಕಿ ಸ್ವಲ್ಪದ ಅಂದ್ರೂ ಸುಡುದಾರ. ಸಣ್ಣ ಕಿಡಿ ಇಂಥ ದೊಡ್ಡ ಬಿಲ್ಡಿಂಗ್ ಸುಡಂಗಿಲ್ಲ. ಬೆಂಕಿ ಬಾಳಿದ್ರು ಬೆಂಕಿನೇ, ಬೆಂಕಿ ಸ್ವಲ್ಪ ಇದ್ರು ಬೆಂಕಿನೇ. ಆದ್ದರಿಂದ ಪಾಪದ ಕೆಲಸ ಸ್ವಲ್ಪದ ಅಂದ್ರೂ ಮಾಡಬೇಡ. ಎದಕ್ಕೆದಕ್ಕಾರ ಪಾಪ ಅಂತೀರಿ ನೀವು? ಪಾಪ ಮಾಡಬೇಡ ಅಂದಿರಲ್ಲ, ಪಾಪ ಅಂತ ಎದಕ್ಕೆದಕ್ಕಂತೀರಿ ಅಂದ್ರೆ ಪಾಪದ ಲಿಸ್ಟ್ ಕೊಟ್ಟಾರ ನಮ್ಗೆ ಬಹಳ ಚಂದ. ಎದಕ್ಕೆದಕ್ಕೆ ಪಾಪ ಅನ್ಬೇಕು? ಪಾಪ ಎದಕ್ಕೆ ಅನ್ಬೇಕಪ್ಪ? ಸಾಮಾನ್ಯವಾಗಿ ನಮಗೆ ಗೊತ್ತಾಗ್ತದೆ ಪಾಪ ಅಂದ್ರೆ ಏನ್ರಿ? ಕೆಟ್ಟ ಕೆಲಸ, ಸುಮಾರು ಕೆಲಸ,
ಇನ್ನೊಬ್ಬರಿಗೆ ತ್ರಾಸು ಕೊಡುವಂಥದ್ದು, ಇನ್ನೊಬ್ಬರಿಗೆ ನೋವುಂಟು ಮಾಡುವಂಥದ್ದು, ಇನ್ನೊಬ್ಬರಿಗೆ ಪೀಡೆಯನ್ನ ಉಂಟು ಮಾಡುವಂಥದ್ದು, ಇದೆಲ್ಲ ಪಾಪ. ವ್ಯಾಸ ಭಗವಾನ್ ನಾ ಬಾಳ ಬರ್ದೀನಿ, ಬಾಳ ಹೇಳಿನಿ. 18 ಪುರಾಣ, 4 ವೇದ, ಏನೆಲ್ಲ ಬರೆದೀನಿ. ಎಲ್ಲದರ ಅಭಿಪ್ರಾಯ ಒಂದೇ, ಎಲ್ಲದರ ಅಭಿಪ್ರಾಯ ಒಂದೇ. ಒಂದ ಮಾತ್ನಾಗ ಪಾಪ ಅಂದ್ರೆ ಏನು, ಪುಣ್ಯ ಅಂದ್ರೆ ಒಂದ ಮಾತ್ನಾಗ ಹೇಳ್ತೇನೆ ಅಂತ ವ್ಯಾಸರು ಒಂದ ಮಾತ್ನಾಗ ಹೇಳ್ತಾರೆ ನೋಡ್ರಿ. 18 ಪುರಾಣೇಶು ವ್ಯಾಸಸ್ಯ ವಚನದ್ವಯಂ ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನಂ. ಪರೋಪಕಾರವು ಪುಣ್ಯವಾಗಿದೆ. 18 ಪುರಾಣದಾಗ ಹೇಳಿದ್ದಿಷ್ಟೇ ಅಂತಾರ. 18 ಪುರಾಣದಾಗ ಹೇಳಿದ್ದಿಷ್ಟೇ. ಏನ್ ಹೇಳಿನಿ ವ್ಯಾಸರು ಅಂತಾರೆ? ಏನ್ ಹೇಳಿನಿ? ಪರೋಪಕಾರ ಪುಣ್ಯ. ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದು ಪುಣ್ಯ, ಒಳ್ಳೇದು ಬಯಸೋದು ಪುಣ್ಯ. ಇನ್ನೊಬ್ಬರಿಗೆ ಪೀಡೆಯನ್ನ ತ್ರಾಸು ಕೊಡೋದಕ್ಕೆ ಪಾಪ ಅಂತಾರೆ. ಆದ್ರೂ ಪಾಪದ ಕೆಲವೊಂದಿಷ್ಟು ಲಿಸ್ಟ್ ಕೊಟ್ಟಾರ ವಾತ್ಸರು ಚಲೋ. ನಮ್ಮ ಭೂಮಾನಂದ ತೀರ್ಥರು ಭಾಷಣ ಹೇಳಿದ್ದಾರೆ. ಕಿಲ್ಲಿಂಗ್ ದ ಹ್ಯೂಮನ್ಸ್, ಎನಿಮಲ್ಸ್, ಬರ್ಡ್ಸ್, ಬಗ್ಸ್, ಇಟ್ ಈಸ್ ಕಾಲ್ಡ್ ಸಿನ್. ಮನುಷ್ಯರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಇತ್ಯಾದಿ ಸಣ್ಣ ಸಣ್ಣ ಜೀವಿಗಳನ್ನ ಕೊಲ್ಲೋದು ಇದು ಪಾಪ. ನಾ ಹಿಂಗೆ ಹೇಳಕತ್ತಿದ್ದೆ. ಒಂದು ಊರಾಗ ಒಬ್ಬ ಕೇಳ್ದ, ನಾವು ತೊಗರಿಗೆ ಎಣ್ಣೆ ಹೊಡೆಯೋದು ಪಾಪ ರೀ ಅನ್ ಪುಣ್ಯ ರೀ ಅಂತ ಕೇಳ್ದ. ಏನ್ ಹೇಳ್ಬೇಕ್ರಿ? ತೊಗರಿ ಎಷ್ಟು ಕೊಡುತ್ತೆ ಹೇಳ್ತೀನಿ ಅಂದ್ರೆ, ಈಗ ಎಲ್ಲ ಪ್ರಾಣಿಗಳನ್ನ ಕೊಲ್ಲೋದು ಪಾಪ ಅಂದ್ರೆ ಮತ್ತೆ ತೊಗರಿಗೆ ಎಣ್ಣೆ ಹೊಡಿದು ಹ್ಯಾಂಗ? ನಾ ಹೇಳ್ದಪ್ಪ, ನೋಡು, ತೊಗರಿಗೆ ಎಣ್ಣೆ ಹೊಡೆದ್ರೆ ಪ್ರಾಣಿಗಳಿಗೆ ಪೀಡೆ ಕೊಟ್ಟಂಗಾಗ್ತದೆ. ಅದು ಮತ್ತಿಷ್ಟು ಜೀವಿಗಳ ಬದುಕ್ತಾವಲ್ಲ. ನೋಡಿ, ಒಂದಿಷ್ಟು ಕೆಟ್ಟದ್ದಾದ್ರೂ ಒಳ್ಳೇದು ಜಾಸ್ತಿ ಆಗ್ತಿತ್ತಂದ್ರ ಒಳ್ಳೇದು ಜಾಸ್ತಿ ಆಗೋ ಸಲುವಾಗಿ ಒಂದಿಷ್ಟು ಕೆಟ್ಟದ್ದು ಮಾಡಬೇಕು. ನನ್ನ ಮಾತು ಕಲ್ಪನೆ ಬರ್ತದ್ರಿ. ಒಂದು ಬುಟ್ಟ್ಯಾಗ ಒಂದು ಹಣ್ಣು ಕೆಟ್ಟದೆ, 100 ಹಣ್ಣು ಚಲೋ ಅದಾವ, ಒಂದು ಹಣ್ಣ ತೆಗೆದೊಗಿಯಬೇಕು. ಗ್ಯಾಂಗ್ರೀನ್ ಆಗ್ಯದ, ಒಂದು ಬಟ್ಟೆ ಕೆಟ್ಟದ, ಅದು ಹಂಗೆ ಬಿಟ್ರೆ ಎಲ್ಲ ಕೆಡಿಸ್ತದೆ. ಆದ್ರಿಂದ ಅದಿಟ್ಟು ಕಡಿಯೋದಕ್ಕೆ, ಕಟ್ ಮಾಡೋದಕ್ಕೆ ಪಾಪ ಅನ್ನಂಗಿಲ್ಲ. ಡಾಕ್ಟರ್ ಕಟ್ ಮಾಡ್ತಾನೆ, ಪಾಪ ಅನ್ಬೇಕಂತ ಅದಕ್ಕೆ. ನೀವು ಬಂದು ಕಟ್ ಮಾಡ್ರಿ, ನೀವು ಕಟ್ ಮಾಡಿದ್ರೆ ಕೇಸ್ ಆಗ್ತದೆ, ಅಪರಾಧ ಆಗ್ತದೆ. ಡಾಕ್ಟರ್ ಕಟ್ ಮಾಡಿದ್ರೆ ಫೀಸ್ ಕಟ್ಟಬೇಕಾಗ್ತದೆ. ಇದು ನೋಡಿ ಹೆಂಗೈತಿ ಮಾತು ಕಲ್ಪನೆ ಬರ್ತದೆ ನಿಮಗೆ. ಎಷ್ಟು ಮಜಾ ಆಯ್ತು ನೋಡ್ರಿ. ಬಡದ್ರ ಬಾಯನ್ ಹಲ್ಲು ಬಿದ್ದಾವಂತ ನೀವು ಬರೇ ಅಂತಾನ. ಹಲ್ಲೇನು ಕೆಡವಿಲ್ಲ, ಹಲ್ ನೀನು ಹಲ್ಲು ಕಿತ್ತೇನು ಅಂತಾನ, ಬರೇ ಬಾಯಿಲೆ ಅಂತಾನ. ಇವ ಹಲ್ಲು ಕಿತ್ತೇನು ಅಂದ್ರ ಜಗಳ ತೆಗಿತಾನ. ಡಾಕ್ಟರ್ನ ಹತ್ರ ಹೋಗಿ ದುಡ್ಡು ಕೊಟ್ಟು ಹಲ್ಲು ಕಿತ್ಸ್ಕೊಂತಾನ. ಹೌದಾ ಇಲ್ರಿ? ಅವನ ಹತ್ರ ದುಡ್ಡು ಕೊಟ್ಟು ಕಿತ್ಸ್ಕೊಂತಾನ. ಅಂದ್ರೆ ಒಂದಿಷ್ಟು ಕೆಟ್ಟದ್ದಾದ್ರೆ ಬಹಳ ಒಳ್ಳೆದಾಗ್ತಿತ್ತು ಅಂದ್ರೆ ಅದನ್ನ ನಾವು ಪಾಪ ಅಂತ ಗ್ರಹಿಸೋದಿಲ್ಲ. ಆದ್ರೆ ಇಲ್ಲಿ ವಿನಾಕಾರಣ ಮನುಷ್ಯರನ್ನ, ಪ್ರಾಣಿಗಳನ್ನ, ಪಕ್ಷಿಗಳನ್ನ ಕೊಲ್ಲೋದು, ಕಿಲ್ಲಿಂಗ್ ದ ಹ್ಯೂಮನ್ಸ್, ಎನಿಮಲ್ಸ್, ಬರ್ಡ್ಸ್, ಇಟ್ ಈಸ್ ಕಾಲ್ಡ್ ಸಿನ್. ಇದಕ್ಕ ಪಾಪ ಅಂದಾರಪ್ಪ ಇವನು ಕೊಲ್ಲೋದು. Showing disrespect parents, teachers or others, ಇದನ್ನು ಪಾಪ. ಏನು?
ನಮ್ಮ ಪಾಲಕರಿಗೆ, ಗುರುಗಳಿಗೆ, ಹಿರಿಯರಿಗೆ ಅಗೌರವ ತೋರೋದು. ಮನ್ಯಾಗ ತಂದೆ ತಾಯಿಗಳನ್ನ ಗೌರವಿಸಲಿಲ್ಲ, ಹಿರಿಯರನ್ನ ಗೌರವಿಸಂಗಿಲ್ಲ, ಗುರುಗಳನ್ನ ಟೀಚರ್ಸ್ಗಳನ್ನ ಗೌರವಿಸೋದಿಲ್ಲ, ಅದನ್ನು ಒಂದು ನಮ್ನಿ ಪಾಪ ಅಂತ ಹೇಳಿ. ಸ್ಪೀಕಿಂಗ್ ಹಾರ್ಸ್ ವರ್ಡ್ಸ್ ಆರ್ ಪ್ಲಾನಿಂಗ್ ವೈಲೆನ್ಸ್. ಕಠಿಣವಾಗಿ ಮಾತನಾಡೋದು, ಕಠಿಣವಾಗಿ ಮಾತನಾಡಿ ಮತ್ತೊಬ್ಬರಿಗೆ ಹಿಂಸೆ ಉಂಟು ಮಾಡೋದು, ಹಿಂಸಾ ಮಾಡೋದನ್ನು ಕೂಡ, ಮಾತಿನಿಂದ ಹಿಂಸಾ ಮಾಡೋದನ್ನು ಕೂಡ ಪಾಪ ಅಂತ ಹೇಳಿದ್ರು. ನಾಟ್ ಫಾಲೋವಿಂಗ್ ದ ರಿಲಿಜಿಯಸ್ ಪ್ರಿನ್ಸಿಪಲ್ಸ್ ಇನ್ ದ ಡೈಲಿ ಲೈಫ್. ಧರ್ಮ ದಿನನಿತ್ಯದ ಜೀವನದಲ್ಲಿ ಇಂಥ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕಂತ ಹೇಳಿದೆ. ಅದು ಮಾಡದೆ ಇರೋದು ಪಾಪ. ಏನ್ ಹೇಳಿದೆಪ್ಪ? ಡೈಲಿ, ನಿತ್ಯ, ಪ್ರತಿನಿತ್ಯ ಮಾಡಬೇಕಾದ ಸ್ನಾನ ಮಾಡಬೇಕು, ಪೂಜಾ ಮಾಡಬೇಕು, ಪ್ರವಚನಕ್ಕೆ ಬರಬೇಕು ಶ್ರಾವಣದ ಗಂಟೆ ದಿನ ಏನ್ ಬೇಡ. ಇದೆಲ್ಲ ಏನೈತಿ? ಪುಣ್ಯದ ಕೆಲಸ ಐತಿ. ಇದು ಬಿಟ್ರಿ ಅಂತಂದ್ರೆ ಇದು ಪಾಪ ಅಂದ್ರೆ. ಬೀಯಿಂಗ್ ಆಂಗ್ರಿ ಆರ್ ಗ್ರೀಡಿ, ಯಾವಾಗಲೂ ಬರೇ ಸಿಟ್ಟು ಮಾಡ್ಕೊಂತ ಇರೋದು, ಬಹಳ ಆಶೆಬುರುಕನಾಗೋದು, ಇದು ಕೂಡ ಪಾಪ. ಬೀಯಿಂಗ್ ಅರೋಗಂಟ್, ಸೊಕ್ ಬಹಳ ಸೊಕ್ಕ ಚಲೋ ಅಲ್ಲ, ಸೊಕ್ಕ ಮನುಷ್ಯನಿಗೆ ಪಾಪ ಮಾಡಿಸ್ತದೆ. ಇವು ಬಹಳ ನಾವು ವಿವರಣೆ ಕೊಟ್ಟು ಹೇಳಬೇಕಂತಲ್ಲ, ನಿಮಗೆ ಗೊತ್ತಾಗ್ತದೆ ಪಾಪ ಯಾವುದು ಅನ್ನೋದು. ಆದ್ರೆ ಇದು ಮಾಡಿದ್ರೆ ಏನಾಗ್ತದ್ರಿ? ನೀವು ಚಲೋದ ಮಾಡೋದು ಪುಣ್ಯ ಅಂತೀರಿ, ಕೆಟ್ಟದ ಮಾಡಿದ ಪಾಪ ಅಂತೀರಿ. ಆಯ್ತು, ಪಾಪನೇ ಆಯ್ತು ಅಂತ ತಿಳ್ಕೊಡ್ರಿ, ಪುಣ್ಯನೇ ಆಯ್ತು ಅಂತ ತಿಳ್ಕೊಡ್ರಿ. ಏನ್ ಪ್ರಯೋಜನಗಳಿಂದ ಏನಾಗ್ತದ? ಆಗಲಿ ಪಾಪ ಅಂತೀನಿ, ಆಗಲಿ ಪಾಪ ಅಂತೀನಿ ಅಂದ್ರೆ ನೋಡಪ್ಪ, ನೋಡು ಜಗತ್ನಾಗ ನಾವು ನೋಡ್ತೀವಿ, ನೋಡಿ ಸ್ವಲ್ಪ ತಿಳ್ಕೋಬೇಕು, ಕೇಳಿ ಸ್ವಲ್ಪ ತಿಳ್ಕೋಬೇಕು, ಅನುಭವದಿಂದ ಒಂದಿಷ್ಟು ಅರ್ಥ ಮಾಡ್ಕೋಬೇಕು. ಪಾಪ ಪುಣ್ಯಗಳ ಅಧಾವಂತರ ಹೆಂಗಂತೀರಿ ನೀವು ಅಂತ ಕೇಳಿದ್ರೆ, ಈ ಜಗತ್ತಿನಾಗ ನೋಡು ಭೋಗ ತಾರತಮ್ಯವನ್ನು ನಾವು ಕಾಣ್ತೀವಿ. ಹೈ ಆರ್ ಸಮ್ ರಿಚ್ ವೈಲ್ ದ ಅದರ್ಸ್ ಸ್ಟ್ರಗಲ್. ಒಂದಿಷ್ಟು ಮಂದಿ ಬದುಕಬೇಕಾದ್ರೆ ಎಷ್ಟು ಹೋರಾಟ ಮಾಡ್ತಾ ಇದಾರ, ಒಂದಿಷ್ಟು ಮಂದಿ ಆರಾಮ್ ಶ್ರೀಮಂತರ ಅದಾರ, ಅವ್ರ ಹಂಗ್ಯಾಕ ಇವ್ರ ಹಿಂಗ್ಯಾಕ. ವೈ ಡಸ್ ಸಮ್ ಸಫರ್ ಮೋರ್ ಸಿಕ್ನೆಸ್ ದ್ಯಾನ್ ದ ಅದರ್ಸ್. ಕೆಲವ್ರು ಎಷ್ಟು ಆರೋಗ್ಯವಂತರದಾರ, ಒಂದಿಷ್ಟು ದಿನ ದವಾಖಾನೆಗೆ ಹೋಗಬೇಕು, ದಿನ ದವಾಖಾನೆಗೆ ಹೋಗ್ಬೇಕು, ದವಾಖಾನೆಗೆ ಹಾಕುತ್ತಾವ, ಗಳಿಸಿದ್ದೆಲ್ಲ ಬರೀ ದವಾಖಾನೆಗೆ ಹಾಕ್ತಾವ. ಯಾಕೆ ಬೆಟ್ಟೆಗಳ ನಿಮಗೆ? ನಿಮ್ಮ ಒಣಗೆ ಅದಾರ, ನೀವು ದಿನ ದವಾಖಾನೆಗೆ ಹೋಗ್ತಾವ, ಏಟು ಪಥ್ಯ ಮಾಡ್ತಾವ. ಅಷ್ಟಿದ್ರು ಅವಕ್ಕೆ ದವಾಖಾನೆ ತಪ್ಪಲ್ದು, ಇವು ಎಲ್ಲ ತಿಂತಾವ್, ಆದ್ರೂ ಆರಾಮದಾರ. ಯಾಕೆ? ಅವನಿಗೆ ಅಷ್ಟು ಚಂದ ಆರೋಗ್ಯ ಐತಿ, ಇವನಿಗೆ ಯಾಕೆ ಹಿಂಗೆ ಅಂತ ಕರಿ ಏನ್ ಹೇಳ್ಬೇಕು ಹೇಳ್ರಿ? ನಮಗ್ ಬಂದು ಬಾಳ್ ಕೇಳ್ತಿರ್ತಾರೆ ಹಿಂಗ, ಅವ್ರ ಹೆಂಗ್ಯಾಕ್ರಿ, ನಮಗ್ ಹಿಂಗ್ಯಾಕ್ರಿ? ಅಲ್ಲ, ಪ್ರಶ್ನೆ ಬಹಳ ಚೆನ್ನಾಗಿ ಅವು. ಇದು ನೋಡ್ರಿ, ನಾವು ಈ ಪ್ರಶ್ನೆಗೆ ಉತ್ತರ ಕಂಡ್ಕೋಬೇಕಾಗಿದೆ. ನೋಡ್ತೀವಿ ನಾವು ಇದನ್ನೆಲ್ಲ. ಇದಕ್ಕೆ ಕಾರಣ ಏನಪ್ಪಾ? ಏನು ಕಾರಣ ಅಂತ ಕೇಳಿದ್ರೆ, ಅದಕ್ಕೆ ಹೇಳಿದ್ರೆ ದ ಆನ್ಸರ್ ಟು ಸಚ್ ಎ ಡಿಸ್ಪ್ಯಾರಿಟಿ ಲೈಸ್ ಇನ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಪುಣ್ಯ ಅಂಡ್ ಪಾಪ. ಅದಕ್ಕೆ ಸ್ಪಷ್ಟ ಉತ್ತರ ಹೇಳಿದ್ರೆ ಏನಂತ, ಅದಕ್ಕ ಈ ಪ್ರಶ್ನೆಗೆ ಉತ್ತರ ಇನ್ನೇನಿಲ್ಲಪ್ಪ, ಪುಣ್ಯ ಪಾಪವನ್ನ ಗ್ರಹಿಸಲೇಬೇಕು. ಇವ ಹಿಂಗ್ಯಾಕ, ಇವ್ ಹಿಂಗ್ಯಾಕ, ಅವ್ರಿಗೆ ಹಂಗ್ಯಾಕ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಏನೈತ್ರಿ? ಪುಣ್ಯ ಪಾಪವನ್ನೇ ಗ್ರಹಿಸಬೇಕು.
ಪುಣ್ಯ ಮಾಡಿದವನಿಗೆ ಸೌಖ್ಯ. ಶುಕ್ಲೇನ ಕರ್ಮಣ ಸೌಖ್ಯಂ ಕೃಷ್ಣೇನ ಕರ್ಮಣ ದುಃಖಂ. ಸ್ಪಷ್ಟವಾಗಿ ಶ್ರುತಿ ಹೇಳ್ತದೆ, ಒಳ್ಳೇದು ಮಾಡಿದವನಿಗೆ ಒಳ್ಳೆ ಫಲ ದೊರೆಯುತ್ತದೆ, ಕೆಟ್ಟದ್ದು ಮಾಡಿದವನಿಗೆ ಕೆಟ್ಟದ್ದು ದೊರೆಯುತ್ತದೆ. ಕೆಲವರು ನಮ್ಗೆ ಹಿಂಗಂತಿರ್ತಾರೆ ಬಂದು, ಏನಂತ, ವೈ ಡು ಗುಡ್ ಪೀಪಲ್ ಸಫರ್, ಹಿಂಗೆ ಕೇಳ್ತಾರೆ ಅಂತ. ಅಂದ್ರೆ ನೀವು ಕೆಟ್ಟದ್ದು ಮಾಡಿದವರಿಗೆ, ಪಾಪಿಗಳಿಗೆ ತಾಪ ಅಂತೀರಿ, ನಮ್ ಕಡೆ ಒಳ್ಳೇದು ಮಾಡ್ತಾರ, ಒಳ್ಳೆಯವ್ರೆ ಅದಾರ, ಅವ್ರಿಗೆ ತಾಪ ಆಗ್ತದಲ್ರಿ. ಕೆಟ್ಟದ್ದು ಮಾಡಿದವ್ರು ಕೆಟ್ಟದ್ದಾಗಲ್ಲಪ್ಪ, ಒಳ್ಳೇದು ಮಾಡಿದವ್ರಿಗೂ ವೈ ಡು ಗುಡ್ ಪೀಪಲ್ ಸಫರ್, ಯಾಕೆ ಒಳ್ಳೆಯವರಿಗೆ ಕಷ್ಟ ಆಗ್ತದೆ ಅಂತ ಕೇಳಿದ್ರೆ, ನೋಡು, ಮಾಡ್ಲಾರ್ದು ಎಂದೂ ಜೀವನದಾಗ ಬರೋದ್ರಲ್ಲಿ ನೆನ್ಪಿಟ್ಕೊಡ್ರಿ. ಮಾಡ್ಲಾರದ್ದು ದೊರೆಯಂಗಿಲ್ಲ, ದುಡಿದ್ರೆ ಪಗಾರ ಸಿಗುತ್ತದೆ. ಮಾಡ್ಲಾರ್ದೆಂದೂ ಯಾರಿಗೂ ಜೀವನದಾಗ ಜಗತ್ತಿನಾಗ ಏನ್ ದೋಷ ಆಗಲ್ಲ ಅಲ್ರಿ. ನಾವು ನೋಡಕ್ ಹತ್ತಿಂದ ಒಳ್ಳೇದೇ ಮಾಡ್ಯಾರ್ರಿ, ಒಳ್ಳೇದ ಮಾಡ್ಯಾರ, ಆದ್ರೂ ಬರ ಕೆಟ್ಟದ್ದೇ ಆಗ್ತದೆ. ಈಗ ನೀನ್ ನೋಡ್ಲಾಕ್ ಹತ್ತಿಂದ ಒಳ್ಳೇದ ಮಾಡ್ಯಾರಪ್ಪ, ಆದ್ರೆ ಯಾವಾಗೋ ಮಾಡಿರ್ತಾರ, ಮಾಡಿ ಇವ್ರು ಮರೀತಾರ, ಅದು ಮರೆಯಂಗಿಲ್ಲ. ಬೆರಕಿ ತಿಳಿತದ ಮಾತು ನಿಮಗೆ. ಮಾಡಿ ಮರೀತಾರ, ಮರೀದೇನು ಹಿಂದಿನ ಜನ್ಮದಲ್ಲಿ ಇತ್ತಂದ್ರೆ ಈಗೇನು ನೆನ್ಪು ಮಾಡ್ಕೊಂತೀರಿ ನೀವು? ಇಲ್ಲ, ಈಗೇನೋ ಒಳ್ಳೆ ಯಾವುದೋ ಒಂದು ಪೂರ್ವ ಪುಣ್ಯ ವಿಶೇಷದಿಂದ ಒಳ್ಳೆ ಪರಿಸರದಲ್ಲಿ ಬಂದಿರಿ, ಪಾಪ ಪುಣ್ಯದ ಪ್ರಜ್ಞೆ ಬಂದಿದೆ, ನಿಮಗೆ ಕಲ್ಪನಾ ಬಂದಿದೆ, ಒಳ್ಳೇದು ಮಾಡ್ಬೇಕಪ್ಪ, ಪುಣ್ಯದ ಕೆಲಸನೇ ಮಾಡ್ಬೇಕಪ್ಪ ಎಂಬ ಭಾವನೆಯಲ್ಲಿದ್ದೀರಿ. ಈಗ ಮಾಡ್ತೀರಿ, ಹಿಂದೆಂದೋ ಮಾಡಿರ್ತೀರಿ, ಮರ್ತಿರ್ತೀರಿ. ಆದರೆ ನಿಸರ್ಗ ಮರೆಯೋದಿಲ್ಲ, ಪ್ರಕೃತಿ ಮರೆಯೋದಿಲ್ಲ, ಪರಮಾತ್ಮ ಎಂದು ಮರೆಯೋದಿಲ್ಲ. ಅದು ಫಲ ಕೊಟ್ಟೇ ತೀರ್ತೇವೆ, ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಮೊನ್ನೆ ಯಾರೋ ಹಿಂಗೆ ಕೇಳ್ತಿದ್ರು, ನೋಡ್ರಿ ನೀವು ಹಿಂದೆ ಮಾಡಿದ್ದಿಂದಾಗ್ತದೆ, ಹಿಂದೆ ಮಾಡಿದ್ದು ಮುಂದ ಅಂತಂದ್ರೆ, ನನಗೆ ಪಾಪ ಪುಣ್ಯಗಳ ಬಗ್ಗೆ ಅಷ್ಟು ಪ್ರಜ್ಞೆ ಬರಂಗಿಲ್ಲ. ಅದು ಈಗ ಆಗ್ಬೇಕು ನೋಡ್ರಿ. ಏನ್ರಿ, ಒಳ್ಳೇದು ಮಾಡಿದಕ್ಕೂ ಫಲ ಈಗ ಸಿಗಬೇಕು, ಕೆಟ್ಟದ್ದು ಮಾಡಿದಕ್ಕೂ ಈಗ ಸಿಗಬೇಕು. ಅದನ್ನು ಹೇಳಿದಾರ ನಮಗೆ. ಹೆಂಗಂತ, ಬಾಳ ಪುಣ್ಯ ಇದ್ರ ಬಾಳ ಪಾಪ ಇದ್ರ ಅದಕ್ಕೆ ಕಾಲ ವಿಳಂಬ ಇಲ್ಲಪ್ಪ, ಬೇಗನೆ ಫಲ ಸಿಗುತ್ತದೆ. ಇಲ್ಲ ಹೇಳಿಲ್ಲ, ಸಮಯಾವಧಿಯನ್ನು ಕೂಡ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ತ್ರಿವಿರ್ ವರ್ಷೈ, ತ್ರಿವಿರ್ ಮಾಸೈ, ತ್ರಿವಿರ್ ಪಕ್ಷೈ, ತ್ರಿವಿರ್ ದಿನೈ ಅತ್ಯುತ್ಕಟೈ ಪುಣ್ಯ ಪಾಪೈರಿ ಹೈವ ಫಲಮಸ್ನುತೆ. ಅರ್ಥ ಆಯ್ತಲ್ಲ ನಿಮಗೆ? ಏನ್ರಿ, ಅತಿಯಾದ ಪಾಪ ಅತಿಯಾದ ಪುಣ್ಯ ಇದ್ರೆ ಎಷ್ಟು ದಿನದಾಗ ಅದು ಫಲ ಕೊಡ್ತಂತೆ? ತ್ರಿವಿರ್ ವರ್ಷೈ ಅಂದ್ರೆ 3 ವರ್ಷದಾಗ, ತ್ರಿವಿರ್ ಮಾಸೈ ಅಂದ್ರೆ 3 ತಿಂಗಳದೊಳಗ, ತ್ರಿವಿರ್ ಪಕ್ಷೈ 3 ಪಕ್ಷ ಅಂದ್ರೆ ಎಷ್ಟದು? 1.5 ತಿಂಗಳದಾಗ. ಅಷ್ಟೇ ಅಲ್ಲ, ತ್ರಿವಿರ್ ದಿನ ಅಂತ ಹೇಳಿದ್ರು, 3 ದಿನದಾಗನು ಫಲ ಸಿಗುತ್ತದೆ. ಆದ್ರೆ ಅದು ಅತಿಯಾದ ಪಾಪ ಅತಿಯಾದ ಪುಣ್ಯ ಇರಬೇಕು. ಮುಂದಕ್ಕೆ ಹೋಗೋ ಹರಕತಾನೆ ಇಲ್ಲ. ಇವಾಗ ಈಗ ಇತ್ತೀಚೆಗೆ ಅಂತಿರ್ತೀರಿ ನೀವು, ಮೊದಲೇನೋ ಹಿಂದ್ ಮಾಡಿದ್ದಿಂದ ಹಿಂದ್ ಮಾಡಿದ್ ಮುಂದತ್ತೀರಿ, ಈಗೇನು ಹಂಗಿಲ್ಲ, ಈಗಿಂದ ಈಗ ಅಂತಿರ್ತಾರ. ಈಗಿಂದ ಈಗ ಉಣ್ಬೇಕು ನೋಡ್ರಿ, ಈಗಿಂದ ಈಗ ಮಾಡಿದ್ದು ಉಣ್ಬೇಕು ನೋಡ್ರಿ ಅಂತಿರ್ತಿರಲ್ಲ. ಬಹಳ ಪಾಪ ಇದ್ರೆ ಅದು ಈಗ ಅನುಭವಿಸ್ಬೇಕು. ಒಂದ್ ಕತೆ ಹೇಳಿ, ಬಹಳ ಚಂದ ಐತಿ. ಒಂದೂರಾಗ ಒಬ್ಬ ಕಪಟಿ ಸನ್ಯಾಸಿ ಇದ್ದ. ಕಪಟಿ ಸನ್ಯಾಸಿ ಅಂದ್ರೆ ವೇಷಧಾರಿ ಸನ್ಯಾಸಿ. ವೇಷಧಾರಿ ಸನ್ಯಾಸಿ ಅಂದ್ರ ವೇಷ ಹಾಕೊಂಡು ಮಾತ್ರಕ್ಕೆ ಸನ್ಯಾಸಿ. ಇವ್ರು ಬಂದಿರ್ತಾರೆ ನೋಡಿರ, ಎಲ್ಲರೂ ಭೇಟಿ ಬಿದ್ದಾರೆ ನಿಮಗೆ. ಯಾರ್ರಿ ಅವು ಇದು ಹೊಡಿತಿರ್ತಾರಲ್ಲ, ಅವು ಪಕ್ಷಿ ಪ್ರಾಣಿ ಹೊಡಿತಿರ್ತಾರ. ಅವ್ರಿಗೆ ಏನಂತೀರಿ ಕಡೆ? ಬೇಲಾಗ್ ಬರೋ
ಏನಂತೀರ ಅವನ್ನ ಹೊಡೆವ್ ಅವ್ ಹೊಡೆಯವ್ರು ನೋಡಿರಿ ನೀವು ಬೇಡ. ಅವರೆಲ್ಲ ಸ್ವಲ್ಪ ಕಡಿಮೆ ಆದ್ರೆ ಈಗ. ಮೊದಲು ನಾವು ನೋಡ್ತಿದ್ದೆವು ಬಹಳ ಸಲ ನೋಡಿನ. ಊರಾಗ ಹೋಗ್ಬೇಕಾದ್ರೆ ನಾವು ಹಳದಾಗ ಕುತ್ಕೊಂಡು ನೀವೆಲ್ಲ ಸ್ವಿಮ್ಮಿಂಗ್ ಹೋಗುತ್ತೇಸ್ಕೊಂತೀರ, ನೀರಾಗ ಕಲಸಿ ಹಚ್ಕೊಂತಾನ, ನೀರಾಗ ಕಲಸಿ ಹೊತ್ತು ಮುಳುಗುತ್ತಾನೆ ಅಳ್ಕಂಗಿಲ್ಲ. ಅದು ಇಷ್ಟು ರಬ್ ಇರ್ತದೆ. ಇಂತಿಂತ ರುದ್ರಾಕ್ಷನ ಹಾಕೊಂಡಿರ್ತಾನೆ, ಇಂತಿಂತ ರುದ್ರಾಕ್ಷ ಹಾಕೊಂಡಿರ್ತಾನೆ. ಇದು ಏನ್ರಿ ಕಾವಿ ಪೇಟ ಸುತ್ತಾನೆ, ಕಾವಿ ಬಟ್ಟೆ ಹಾಕುತ್ತಾನ. ಊರಾಗ ಬಂದು ಭಿಕ್ಷಾ ಬಿಡ್ತಾನ. ನೋಡಿದ್ರೆ ಎಂತ ಸ್ವಾಮಿ ಅಂತ ಅನಿಸ್ಕೊಳ್ತಾನ. ಭಿಕ್ಷಾ ಬೇಡುವ ಇದ್ರಾಗಿಟ್ಟು ಅಡವಿ ಹೋದಂದ್ರ ಆ ಬೇಲಿನ ಪಕ್ಷಿ ಇಚ್ಛಾಗತ್ತಿ ಹಿಡ್ಲಕ್ ಹೋಗ್ತಾನ. ನೋಡಿರ್ಲ ನಿರಂಜನಗಳು. ವೇಷ ಮಾತ್ರಕ್ಕೆ ಸನ್ಯಾಸಿ. ಶಂಕರರು ಹೇಳ್ತಾರೆ ಉದರ ನಿಮಿತ್ಯಂ ಭೌಕೃತ ವೇಷ. ಹೊಟ್ಟೆ ಹೊರೆಯಲು ಸುಗ ಬಟ್ಟೆ ತೊಟ್ಟವರುಂಟು ಕೆಲವರು ಅಂತ ಹೇಳಿದರು. ಹೊಟ್ಟೆ ಹೊರೆಯಲು ಸುಗ ಬಟ್ಟೆ ತೊಟ್ಟವರುಂಟು. ಹೊಟ್ಟೆ ಕೊಟ್ಟವನ ತಿಳಿಯದೆಂದು ಬಟ್ಟೆ ತೊಟ್ಟವರು ಬಹಳ ಕಡಿಮೆ. ಹೆಂಗ್ರಿ? ಹೊಟ್ಟೆ ಹೊರೆಯಲು ಸುಗ, ಹೊಟ್ಟೆ ತುಂಬಿಕೊಳ್ಳಾಕ ಏನೇನು ವೇಷ ಹಾಕ್ತಾರೆ ಹೇಳಕ್ ಬರಂಗಿಲ್ಲ ಅಂದ್ರ ಹಂಗ ವೇಷಧಾರಿ ಸನ್ಯಾಸಿ, ಕಪಟ ಸನ್ಯಾಸಿ. ಒಬ್ಬ ಸತಿಗ್ರಹಸ್ಥ ಬಡ ಮನುಷ್ಯ, ಮಗಳು ಬೆಳೆದು ದೊಡ್ಡಕ್ಕೆ ಆಗ್ಯಾಳ. ಮಗಳದ ಚಿಂತೆ, ವರ ಬರ್ತಾವ ಹೋಗ್ತಾವ, ವರ ಬರ್ತಾವ ಹೋಗ್ತಾವ. ಯಾಕೋ ಮಗಳ ಮದುವೆನೇ ಕೂಡಿ ಬರಲ್ದು, ಚಿಂತೆ ಆಗಿತ್ತು. ಬಡ ಮನುಷ್ಯ ಚಿಂತೆ ಆಗಿತ್ತು. ಹುಡುಗಿ ಬಹಳ ಚಂದ ಇತ್ತು, ಯಾಕೋ ಕಂಕಣ ವರ ಕೂಡಿ ಬಂದಿದ್ದಿಲ್ಲ. ಹಂಗಾಗಿ ವರ ಬರ್ತಿತ್ತು. ಬಡವರು ಏನು ಇವ್ರ ಮನೆತನ ಹೊಂದಾಣಿಕೆ ಆಗುತ್ತಿರ್ಲಿಲ್ವೋ, ಅಥವಾ ವ್ಯವಹಾರ ವರದಕ್ಷಿಣೆ ವ್ಯವಹಾರ ಕುಂದು ಹೊಂದಾಣಿಕೆ ಆಗ್ತಿದ್ದಿಲ್ವೋ, ಒಟ್ಟ ಹೊಂದಾಣಿಕೆನೇ ಆಗ್ತಿರ್ಲಿಲ್ಲ. ವರ ಬರ್ತಿತ್ತು ಹೋಗ್ತಿತ್ತು, ಬರ್ತಿತ್ತು ಹೋಗ್ತಿತ್ತು. ನನಗೊಬ್ರು ಬಂದು ಕೇಳಿದ್ರು, ಬಹಳ ಮಂದಿ ಕೇಳ್ತಿರ್ತಾರೆ ಬಿಡ್ರಿ, ನಮ್ಮ ಮಗಳಿಗೆ ವರಾನೇ ನಿಂದ್ರವಲ್ಲೋ ನೋಡ್ರಿ ಅಂತ ಬಂದಿದ್ರು. ನಾ ಅಂದೆ ಒಂದು 11 ಅಮಾವಾಸ್ಯೆ ಹಣಮಪ್ಪು ಹೋರಿ ಚಲೋ ಆಗ್ತದ ಅಂದೆ. ನೀ ಕೇಳಿದ್ಕೂಡ ಏನೋ ಒಂದು ಹೇಳ್ಬೇಕ್ರಿ, ಹೇಳ್ದೆ. ಅವ್ರು 11 ಅಮಾವಾಸ್ಯೆ ಹೋದ್ರು, ಹಣಮಪ್ಪು ಹೋದ್ರು, ಕೆಲಸ ಆಗಲಿಲ್ಲ. ಮತ್ತೆ ಬಂದ್ರು, ಯಾಕೋ ಹೊಂದಾಣಿಕೆನೇ ಆಗವಲ್ಲ ನೋಡ್ರಪ್ಪ. ಇನ್ನೊಂದು ಅಮಾವಾಸ್ಯೆ ರಾಮಲಿಂಗಪ್ಪ ಹೋಗಿ ನೀ ಹಂಗೆ ಕಳ್ಸ್ಕೊಂತ ಹೋಗೋರ, ಹೀಗೆ ಕಳ್ಸ್ಕೊಂತ ಹೋಗೋರ ನನ್ಗೇನ್ರಿ. 11 ಅಮಾವಾಸ್ಯೆ ರಾಮಲಿಂಗಪ್ಪನೂ ಅಲ್ಲ. ಯಾಕೋ ಹೊಂದಾಣಿಕೆನೇ ಆಗೋದು. ನಾ ಅಂದೆ ನಿಮ್ ಮಗಳನ್ನಾರ ಕರ್ಕೊಂಬರ್ರಿ ನೋಡೋಮು ಅಂತಂದೆ ನಾನು. ಕರ್ಕೊಂಬರ್ತಾರ್ರಿ, ಅದು ಮೂಗ ಡೊಣಿ ಮೂಗ ಮಾರಿ ಡಾಂಬರ್ ಮಾರಿ. ಅದಕ್ಕೆ ಯಾಕೆ ಬರಲು ನಿಂದ್ರಲು, ಬರ್ತೀವಂತಾರ ಆನಾರ ಹೋಗಿ ಹೇಳ್ತೀವಂತಾರ, ಆ ಕಡೆ ಹೋಗ್ತಾರ. ಇವಂದೇನು ಹಂಗಿಲ್ಲ ಪಾಪ, ಬಹಳ ಚಲುವೆ ಮಗಳು, ಅತ್ಯಂತ ಸುರದ್ರೂಪಿ, ಬಹಳ ಚಲುವೆ. ಆದ್ರೂ ಯಾಕೋ ವರ ಬರ್ತಾವ ಹೋಗ್ತಾವ. ಮಗಳ ಮದುವೆ ಮಾಡೋದಂದ್ರೆ ಬಹಳ ಸಮಸ್ಯೆ ಆಗ್ಯದ ಅವನಿಗೆ. ಆದ್ದರಿಂದ ಸ್ವಾಮಿಗಳ ದರ್ಶನಾರ ಮಾಡ್ಕೊಂಬರಮ್ಮ, ಜರ ಮಗಳನ್ನ ಗುರುಗಳ ದರ್ಶನ ಮಾಡಿಸ್ಕೊಂಡು ಬರೋನು. ಏನಾರ ದಾರಿ ಹೇಳ್ಯಾರೇನು? ಮಗಳನ್ನ ಕರ್ಕೊಂಡು ಬಂದ ಸನ್ಯಾಸಿ ಹತ್ರ, ಸನ್ಯಾಸಿ ಹೇಳ್ದ, ನಮ್ಮ ಮಗಳ ಮದುವೆನೇ ಕೂಡಿ ಬರಲ್ ನೋಡ್ರಿಪ್ಪ. ಪಕ್ಕದ ಊರಾಗ ಮ್ಯಾಲಿನ ಊರಾಗ ಅವ್ರು ಗುರುಗಳು, ಅಲ್ಲ ಮ್ಯಾಲಿನ ಊರನ ಮನುಷ್ಯ, ಇವ ಕೆಳಗಿನ ಊರ,
ಹಿಂಗ ತಿಳ್ಕೊಡ್ರಿ. ಇದು ಯಾವ್ದ್ರಿ? ಇದು ನದಿ ಐತಲ್ಲ, ಚುಳುಕಿ ಹಳ್ಳ, ಚುಳುಕಿ ನದಿ ಇದ್ದಂಗ ನದಿ ದಂಡಿಗೆನೆ ಮ್ಯಾಲಿನ ಊರಾಗ ಅವ ಗೃಹಸ್ಥ ಮನುಷ್ಯನ ಊರ, ಕೆಳಗ ಈ ಸನ್ಯಾಸಿ ಊರ, 4-5 ಹರದಾರಿ ಅಂದ್ರೆ 20-30 ಕಿಲೋಮೀಟರ್ ಅಂತರ. ಮಗಳ ಭವಿಷ್ಯವನ್ನು ಕೇಳಾಕ ಬಂದಿದ್ದ ಸ್ವಾಮಿ. ಹುಡುಗಿ ಅವ ಸ್ವಾಮಿ ಅಂದ್ರೆ ಕಪಟ ಸನ್ಯಾಸಿ ನೋಡ್ದ, ಬಹಳ ಸುರದ್ರೂಪಿ ಇತ್ತು ಹುಡುಗಿ, ಬಹಳ ಚಂದಿದ್ಲು. ತಲೆ ಕೆಡಿಸ್ಕೊಂಡ ಸನ್ಯಾಸಿ, ಕಪಟ ಸನ್ಯಾಸಿ, ಈಕಿನ ಮದುವೆ ಆಗ್ಬೇಕಾದ್ರ ಅಟ್ ಸರಳಿಲ್ಲ. ಅವನು ಏನ್ ಮಾಡ್ಬೇಕ್ರಿ? ಗಾಬ್ರೆ ಕೇಳದ ಪಾಪ, ಸದ್ಯ ಮನುಷ್ಯ ಗ್ರಹಸ್ಥ ಗಾಬ್ರೆ ಕೇಳದ, ಏನ್ ಮಾಡ್ಬೇಕ್ರಿ? ಏನಿಲ್ಲ, ಅಕ್ಕಿಂದ ಸರಳ ಸಹಜ ತಾನೇ ಮದುವೆ ಆಗ್ತದ. ಒಂದ್ ಕೆಲಸ ಮಾಡ್ಬೇಕು ನೀನು. ಏನ್ ಮಾಡ್ಬೇಕ್ರಿ? ಏನಿಲ್ಲ, ಮಗಳಿಗೆಲ್ಲ ಹೊಸ ಬಟ್ಟೆ ಉಡಿಸಿ ಚಂದ ಶೃಂಗಾರ ಎಲ್ಲ ಮಾಡಿ ಒಂದ್ ದೊಡ್ಡ ಪೆಟ್ಟಿಗೆಯಾಗ ಅಕ್ಕಿನ ಕುಂದರಿಸಿ ನದ್ಯಾಗ ತೇಲಿ ಬಿಡ್ಬೇಕು. 3 ದಿನದ ಮದುವೆ ಹಾಕೋಡು ಅಂತ ಹೇಳ್ದ. ಹಿಂಗ ಹೇಳೋರ್ ಮಾತನ್ನು ಕೇಳ್ತಾರ ಮಂದಿ. ಶಾಸ್ತ್ರ ಕೇಳಂದ್ರೆ ಕೇಳ್ತಾರನ್ರಿ? ಸತ್ಯದ ಮಾತು ಹೇಳ್ತೀವಿ, ಸತ್ಯ ಸಿದ್ಧಾಂತವನ್ನ ಹೇಳ್ತೀವಿ ಅಂದ್ರೆ ಶಾಸ್ತ್ರ ಕೇಳಂಗಿಲ್ಲ ಯಾರು. ಕೇಳಾಕ ಬಂದ್ರು ಸಹಿತ ಕುಂತ್ಕೊಂಡು ನಿತ್ತಿನೇ ಮಾಡ್ತಾರ. ಆದ್ರೆ ಆ ಮಾತುಗಳು ಬಹಳ ಚಂದ ಕೇಳ್ತಾರ. ಹೌದು ಅನಿಸ್ಬಿಡುತ್ತೆ ನೋಡ್ರಿ ಅವನಿಗೆ. ಅದು ಹೆಂಗ ಹೌದು ಅನಿಸ್ತು ಯಾರಿಗೆ ಗೊತ್ತು? ಗೃಹಸ್ಥನಿಗೆ ಹೌದು ಅನಿಸ್ತು. ಆಯ್ತ್ರಪ್ಪ ಅಷ್ಟೇ ಮಾಡ್ತೇನೆ ಅಂದ. ಹಂಗೆ ಮಾಡ್ದ. ಅದು ಯಪ್ಪ ಅವನು ಸನ್ಯಾಸಿ ಮಾತು ಕೇಳಬೇಡೋ ಯಪ್ಪ, ನನಗೆ ಯಾಕೋ ಬ್ಯಾರೆ ಅನಿಸ್ತದೋ ಯಪ್ಪ ಅಂತ ಮಗಳು ಅಂದ್ರು ಅದ್ರ ಮಾತು ಯಾರು ಕೇಳಬೇಕ್ರಿ? ಒತ್ತಾಯ ಮಾಡಿ ಕೇಳಿ ಬಿಟ್ಟು ಬಿಟ್ರು. ಇವ ಏನು ಪ್ಲಾನ್ ಹಾಕಿದ್ನ ಗೊತ್ತೇನ್ರಿ? ಶಿಷ್ಯರಿಗೆ ಹೇಳಿದ್ದ, ಹಿಂಗಿವತ್ತ ಅವ್ ಟೈಮ್ ಹೇಳಿದ್ ನೋಡ್ರಿ, ಎಷ್ಟ್ ಟೈಮ್ ಬಿಡ್ಬೇಕು ಮತ್ತೆ ಎಷ್ಟೊತ್ತಿಗೆ ಇಲ್ಲಿ ಬರ್ತಾವ ಅನ್ನೋದು ಗೊತ್ತದು. ಆದ್ದರಿಂದ ಶಿಷ್ಯರಿಗೆಲ್ಲ ಹೇಳಿದ್ದ, ನೋಡಪ್ಪ ಹಿಂಗ್ ಪೆಟ್ಟಿಗೆ ತೇಲಿ ಬರ್ತದ, ಅದನ್ನ ಹೊತ್ಕೊಂಡ್ ಬರ್ಬೇಕು, ನಮ್ ಕೊಡ್ಯಾಗ ಬಂದ್ ಬಿಡ್ಬೇಕು. ಅದ್ ಚೀರಾಡಿದ್ರ ಅದ್ ಹಂಗ ಏನಾರ ಅನ್ಸಿದ್ರ ಅದು ಹೆಣ್ದೇವ್ ಐತಿ, ಅದನ್ನ ನಾನು ವಶಪಡಿಸ್ಕೋಬೇಕಾಗ್ಯದ. ನೀವೆಲ್ಲ ನಗಾರಿ ಬಾರಸ್ರಿ, ಶಂಕ ಊದ್ರಿ, ಅದ್ ಹೆಂಗ್ ಕೂಗಬೇಕು ನೋಡು, ಹಂಗ್ಯಾಂಗ ನೀವು ಹೊರಗೆ ಸಪ್ಲ ಮಾಡ್ರಿ. ಆಯ್ತ್ರಿಪ್ಪ ಅವು ಮಾತು ಕೇಳ್ತಿದ್ವು. ಅಲ್ಲಿಂದ ತೇಲಿ ಬಿಟ್ಟಿದ್ದ. ಅದು ನೋಡ್ರಿ ಹೆಂಗ್ ವಿಚಿತ್ರ ಇರ್ತದೆ. ಪುಣ್ಯ ಇದ್ರೆ ಹೆಂಗ್ ಕಾಪಾಡ್ತಿರ್ತದೆ, ಪಾಪ ಇದ್ರೆ ಹೆಂಗ ಅದ ಶಾಪ್ ಕೊಡ್ತದೆ ಅನ್ನೋದಕ್ಕೆ ಉದಾಹರಣೆ ಇದು. ಅದು ದಾರಿಯಲ್ಲಿ ಅಲ್ಲಿಂದ ಇಲ್ತಾನ ಬರ್ಬೇಕಲ್ಲ, ರಾಜಕುಮಾರನೊಬ್ಬ ಬೇಟೆಯಾಡ್ಲಿಕ್ಕೆ ಬಂದು ಹಳ್ಳಕ್ಕೆ ನೀರು ಕುಡಿಬೇಕಂತ ಬಂದಿದ್ದ. ಇದು ಪೆಟ್ಟಿಗೆ ತೇಲಿ ಹೊಂಟಿತ್ತು. ರಕ್ಷಣೆ ಹೆಂಗಾಗ್ತಿರ್ತ ಪೆಟ್ಟಿಗೆ ತೇಲಿ ಬರುವ ಪೆಟ್ಟಿಗೆ ಈಸು ಬಿದ್ದು ದಡಕ್ಕೆ ತಗೊಂಡು ಬಂದ. ತೆರದ್ ನೋಡ್ತಾರ, ಸುಂದರ ಯುವತಿ ಅದಾಳ. ಅವ ಇಷ್ಟು ದಿವಸ ಹುಡುಕಾಡಿದ್ರೆ ಅವ ಬಯಸಿದಂತ ಚಲುವೆ ಕನ್ಯೆ ಸಿಕ್ಕಿದ್ದಿಲ್ಲ, ದೇವರ ಕಳಿಸ್ಯಾನಂತ ಇವ ತಿಳ್ಕೊಂಡ. ರಾಜಕುಮಾರನೇ ಸಿಗ್ತಾನಂದ್ರೆ ಅಕ್ಕಿ ಅಂದ್ರೆ ಚಾನ್ಸ್. ಮದುವೆ ಮಾಡಿ ಕರ್ಕೊಂಡಾರ. ಇದು ಹಿಂಗ್ಯಾಕೆ ನಿಂದು ಅಂತ ಕೇಳದವ. ಏನ್ರಿ ಕಪಟ ಸನ್ಯಾಸಿ ಮಾತು ಕೇಳಿ ನಮ್ಮಪ್ಪ ಹಿಂಗ್ ಪೆಟ್ಟಿಗೆಯಾಗಿಟ್ಟು ತೇಲಿ ಬಿಟ್ಟಿದ್ದ. ಏನ್ ನನ್ನ ಪುಣ್ಯನೋ ಮತ್ ನೋಡ್ರಿ ಹಂಗೈತ್ರಿ. ಏನ್ ನನ್ನ ಪುಣ್ಯನೋ, ನೀವು ನನಗ್ ಕಾಪಾಡಿದ್ರಿ, ಬಾಳ ಚಲೋ ಆಯ್ತ್ರಿ. ಹಿಂಗ್ ಮಾಡ್ಯಾನ ಅವ ಕಪಟ ಸನ್ಯಾಸಿ. ಹಂಗಾದ್ರ ಅವ್ನ್ ಸರಿಯಾಗಿ ಬುದ್ಧಿ ಕಲ್ಸಮ್. ನಮ್ದು ಬ್ಯಾಟಿ ನಾಯಿ ಐತಿ, ಬ್ಯಾಟಿ ಇಡ್ಲಕ್ ನಾಯಿ ತಗೊಂಡ್ಬಂದಿದ್ರು ನೋಡ್ರಿ. ಬ್ಯಾಟಿ ನಾಯಿ ಐತಿ, ಬ್ಯಾಟಿ ನಾಯಿನ ಪೆಟ್ಟಿಗೆ ಹಾಕಿ ಅದನ್ನ ಕೀಲಿ ಹಾಕಿ ಬಿಟ್ಟು ಕೊಟ್ರು. ಮುಂದಿನ ಕಥೆ ಎಲ್ಲ ತಿಳಿತು ನಿಮಗೆ. ಅಲ್ಲಿ ಇವು ಶಿಷ್ಯರು ಹೊತ್ಕೊಂಡ್ಬಂದ್ರೆ ಅದಕ್ಕ ಕೋಲ ಹಾಕಿ ಹೇಳಿದ್ದು, ಬಾಲ ಹಾಕೊಡ್ರಿ, ಏನ್ ಅಕಸ್ಮಾತ್ ನಾ ಚೀರಾಡದ ಅದು ಚೀರಾಡ್ತಂದ್ರೆ ನೀವೇನ್ ತಿಳ್ಕೊಬೇಡ್ರಿ, ನೀವು ನಗಾರಿ ಬಾರಿಸ್ರಿ ಅಂತ ಹೇಳಿದ್ನ. ಪೆಟ್ಟಿಗೆ
ಪೆಟ್ಟಿಗೆ ಒಳಗಿಡದ ತಡ ಪೆಟ್ಟಿಗೆ ಒಳಗಿಡದ ತಡ ಹರ್ರಂತ ಬಂತಿರೋದು. ಇವ ಚಿರಾಡಕತ್ತಾನ ಬಾಗಿಲು ತಿರ್ದಲೇ ಮಲ್ ತಾನೇ ಹೇಳ ನೋಡ್ರಿ. ಅದಕ್ಕೆ ಹೇಳ್ತಾರ ನೋಡ್ರಿ, ತಾ ಪಡದದ್ದು ತನ್ನ ಸಂಗಾಟ, ಶಿವಗ್ಯಾಕ ಬೈಯಕು ನಿನ್ನ ಸಂಕಟ ಅಂತೇಳಿ ಸಂತರು ಬಾಳ ಚಂದ ಹೇಳಿದ್ರು. ತಾ ಮಾಡಿದ ತನ್ನ ಸಂಗಾಟ, ನಿಮ್ ಕೈ ಮುಗಿತೀನಿ ಬಾಗಲ ತೆರ್ರು ಅಂತಾನವ. ಅವ್ರೇನ್ ತೆರ್ಲಕ್ ಮೊದ್ಲ ತಾನ ಹೇಳ, ನಾ ಏನಂದ್ರು ಬಾಗಲ ತೆರಿಬೇಡ್ರಿ ಅಂತ. ಅದು ಹಿಂಗ ಕಡಿಲಾಕತ್ರಿ, ಕಡದ ಕೊನೆಗೆ ಕೊಂದ ಹಾಕ್ತ ಸೌಂಡ್ ಸಾಕಲ್ ಕತ್ತಿ ಕತ್ತಿ ಹೇಳಿ ನಾನ್ ತಿಳಿಸ್ಬೇಕಾದದ್ದು ಏನಂತ ಕೇಳಿದ್ರೆ, ನೀ ಮಾಡಿದ್ದು ನೀನೇ ಅನುಭವಿಸ್ಬೇಕು ಅಲ್ರಿ, ನೀ ಮಾಡಿದ್ದು ನೀನೇ ಅನುಭವಿಸ್ಬೇಕು. ಒಂದಿಷ್ಟು ನಮ್ದು ಇಂಥದರ ಒಂದಿಷ್ಟು ಪುಣ್ಯ ನಮಗೆ ಫಲಿಸುವಂತಿದ್ರೆ ಅದ ಆ ಹುಡುಗಿ ಜೀವನವನ್ನು ನೆನಪಿಸಿಕೊಡ್ರಿ. ಯಾವ ರೀತಿಯಲ್ಲಿ ಬಂದು ಪುಣ್ಯ ನಮ್ಮನ್ನ ಕಾಪಾಡ್ತಾ ಹೇಳಕ್ ಬರಂಗಿಲ್ಲ ನೋಡ್ರಿ. ಅವನು ಅದೇ ಟೈಮ್ ಕಲಿ ಬರ್ಬೇಕಂದ್ರೆ, ಅದೇ ಟೈಮಕ್ಕೆ ನೀರು ಕುಡ್ಲಿಕ್ಕೆ ಬರ್ಬೇಕಂದ್ರೆ, ಅದೇ ಟೈಮಕ್ಕೆ ಅದು ಅಲ್ಲಿಗೆ ತೇಲಿ ಬರ್ಬೇಕಂದ್ರೆ ಎಲ್ಲವೂ ಪುಣ್ಯ ಕೆಲಸ ಮಾಡಿಸ್ತಿರ್ತದೆ. ನನ್ನ ಮಾತು ಕಲ್ಪನೆ ಬರ್ತಲ್ಲ. ಆದ್ದರಿಂದ ಈ ಕರ್ಮ ಸಿದ್ಧಾಂತವನ್ನ ಯಾರಿಂದಲೂ ಅಲ್ಲಗಳಿಲಿಕ್ಕಾಗೋದಿಲ್ಲ. ಕೆಲವರು ಹೇಳ್ತಾರೆ ಬಹಳ ಶಾಣ್ಯರಾಗಿಬಿಟ್ಟು ಬಹಳ ವೈಚಾರಿಕತೆಯನ್ನ ಮುಂದೆ ಮಾಡಿ, ಕೆಲವರು ಎಲ್ಲವರೆಲ್ಲ ತಪ್ಪ ಅರ್ಥ ಮಾಡ್ಕೊಂಡು ಹೇಳ್ತಿರ್ತಾರೆ. ಹಂಗಿಲ್ಲ, ಕರ್ಮ ಸಿದ್ಧಾಂತವನ್ನ ನೇತಿಗಳಿಲಿಕ್ಕಾಗೋದಿಲ್ಲ. ನೀ ಮಾಡಿದ್ದನ್ನ ನೀನು ಅನುಭವಿಸಲೇಬೇಕು. ಇದು ಶತಸಿದ್ಧವಾಗಿರತಕ್ಕಂತ ಮಾತು. ಆದ್ರಿಂದ ಅವರಂತರ ಪುಣ್ಯವನ್ನೇ ಮಾಡು. ನಿಜಗೊಂಡ್ರು ಆರಂಭದ ಪದ್ಯದಲ್ಲಿ ದುರಿತ ಕರ್ಮವನ್ನಲ್ಲದಿರು ಪುಣ್ಯವನ್ನೇ ಮಾಡು ಅಂತ ಹೇಳಿದ್ರು. ದುರಿತ ಕರ್ಮವನ್ನು ಒಲ್ಲದಿರು, ಅದಕ್ಕೆ ಮನಸ್ಸೇ ಹಾಕಬೇಡಪ್ಪ, ಮಾಡಬೇಡಲ್ಲ, ಅದ ಕಡೆ ಮನಸ್ಸ ಹರಿಬಿಡಬೇಡ ಅಂದ್ರು. ಮನಸ್ಸ ಹರಿಬಿಡಬೇಡ, ಆ ಕಡೆ ಮನಸ್ಸ ಮಾಡಬೇಡ, ಅದಕ್ಕ ಪಾಪದ ಕಡೆ. ಆದ್ದರಿಂದ ಯು ಆರ್ ಕ್ರಿಯೇಟಿಂಗ್ ಯುವರ್ ಓನ್ ಹೆಲ್. ನೀನೇ ನಿನ್ನ ನರಕವನ್ನ ಸೃಷ್ಟಿ ಮಾಡಿಕೊಂಡವ, ಯಾರೂ ಮಾಡಿಲ್ಲಪ್ಪ. ಇಲ್ಲಿ ನೀನೇ ನಿನ್ನ ಬದುಕನ್ನ ರೂಪಿಸಿದ್ದು ನಿನ್ನ ಕರ್ಮಗಳೇ. ಮಾತುಕತೆ ಬರ್ತದ, ಯಾರ ಮಾಡ್ಯಾರಂತಲ್ಲ, ಸುಮ್ಮನೆ ಅವ್ರು ನೆಪ ಆಗ್ತಾರಷ್ಟೇ. ನೆನ್ಪಿಡ್ರಿ, ಅವರು ನೀ ಮಾಡಿದ ಕರ್ಮ ನಿನಗೆ ತಾಪ ಕೊಡುವಲ್ಲಿ ಅವರು ಕೇವಲ ಏನಾಗ್ತಾರೆ, ನೆಪ ಮಾತ್ರ ಆಗ್ತಾರೆ. ನೀ ಮಾಡಿದ್ದ ಪಡೆಯಬೇಕು, ನೀ ಮಾಡಿದ್ದ ನಿನಗೆ ದೊರೆಯುತ್ತದೆ. ವಿ ರೀಪ್ ವಾಟ್ ವಿ ಶೋ. ನಾವು ಬಿತ್ತಿದ್ದನ್ನ ನಾವು ಬೆಳೆ ಪಡಿಬೇಕು, ನೇಮೈತಿ. ಆದ್ರಿಂದ ಅವರಂತರ ಮಾಡುವಾಗನೇ ಎಚ್ಚರ. ಮುನ್ನ ಮಾಡಿದ ಪಾಪ ಬೆನ್ನ ಬಿಡದನ್ನಕ್ಕ ಇನ್ನೂ ಬಯಸಿದಡುಂಟೆ, ಭಕ್ತಿಯುಳ್ಳವರ ನೋಡಿ ನೋಡಿ ಬಯಸಿದಡುಂಟೆ, ಕೂಡಲ ಸಂಗಮ ದೇವರಲ್ಲಿ ಮುನ್ನ ಬರವ ಹಡೆಯದನ್ನಕ್ಕ. ಹಡೆಯದನ್ನಕ್ಕ ಅಂದ್ರೆ ಪಡೆಯದನ್ನಕ್ಕ, ಹಕಾರ ಪಕಾರ ಅವು ಎರಡು ಅಭೇದವಾಗಿ ಬಳಸ್ತಾರೆ. ಏನದಕ್ಕರ್ಥ? ಮುನ್ನ ವರವ ಪಡೆಯದನ್ನಕ್ಕ, ಮೊದಲ ನೀನು ಮಾಡಿ ಪಡಿಬೇಕಾಗ್ತದೆ. ದೇವನಲ್ಲಿ ಮಾಡಿ ಪಡಿಬೇಕಾಗ್ತದೆ. ಮಾಡ್ಲಾರ್ದೆ ಅವ್ನು ಕೊಡಕ್ ಬರಂಗಿಲ್ಲ. ಅವ ಸ್ಪಷ್ಟ ಹೇಳ್ತಾನೆ ದೇವ್ರೇನಂತ, ನೋಡು ನನ್ನ ಕೈಯಾಗೇನಿಲ್ಲ, ನೀ ಏನು ಮಾಡ್ತಿ ಅದನ್ನ ಪಡೀತಿ, ನೀ ಮಾಡಿ ನೋಡಪ್ಪ. ಆ ಕಾರ್ಮಿಕ ದುಡಿತನ ಮಾಲಕ ದುಡ್ದಂಗ ಫಲ ಕೊಡ್ತಾನೆ. 8 ಗಂಟೆ ಡ್ಯೂಟಿ ಮಾಡ್ದ, 8 ಗಂಟೆ ಪಗಾರ. ಮತ್ತು ಊಟಿ ಮಾಡ್ದ, ಏನಂತೀರಿ, ನೈಟ್ ಡ್ಯೂಟಿ ಮಾಡ್ದ, ಮತ್ತು ಹೆಚ್ಚಿನ ಪಗಾರ. ಮಾಡಲೇ ಇಲ್ಲ, ಹೋಗಿ ಮನಿಗಂತಾನ. ಆದ್ದರಿಂದ ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನಿಕ್ಕಿ,
ಹರದುಕೊಳ್ಳಿರ್ತ ನಮ್ಮ ಮಾದೇವ ಶೆಟ್ಟಿ ಒಮ್ಮನವಾದರೆ ಒಡನೆ ನುಡಿವನು, ಇಮ್ಮನವಾದರೆ ನುಡಿಯನು. ಕಾಣಿಯ ಸೊಲ್ಲ ಅದ್ದಗಾಣಿಯ, ಕಾಣಿಯ ಸೋಲ ಅದ್ದಗಾಣಿಯ ಗೆಲ್ಲ ಜಾಣ ನೋಡುವ ನಮ್ಮ ಕೂಡಲ ಸಂಗನ ದೇವ. ಚಂದ ಉದಾಹರಣೆ ಕೊಟ್ಟು ಬಸವನವ್ರು ಹೇಳಿದ್ರು. ದೇವರು ಅಂಗಡಿ ಇಟ್ಕೊಂಡು ಕೂತಾನೆ, ಅವನ ಅಂಗಡಿಯಾಗ ಎಲ್ಲ ಐತಿ, ಎಲ್ಲ ಚಲೋನು ಪದಾರ್ಥ ಐತಿ, ಸುಮಾರು ಪದಾರ್ಥನೂ ಐತಿ. ಅವನ ಅಂಗಡಿಯಾಗ ಬೆಲ್ಲನೂ ಐತಿ, ಸಕ್ಕರೆನೂ ಐತಿ, ಸಿಹಿ ಪದಾರ್ಥನೂ ಐತಿ, ಇಲಿ ಪುಡಿನೂ ಐತಿ. ಅಂದ್ರೆ ಚಲೋನು ಐತಿ, ಕೆಟ್ಟದ್ದು ಐತಿ, ಎಲ್ಲ ಐತಿ. ಇಂಥ ಮಾಡಂಗಿಲ್ಲ ಅಂತೀವಿ ನೋಡಪ್ಪ, ಅವನ ಅಂಗಡಿಯಾಗ ಎಲ್ಲ ಐತಿ, ಎಲ್ಲ ಐತಿ. ಯಾರಿಗೈತಿ, ಯಾರು ಏನ್ ಮಾಡ್ಯಾರ, ಎಷ್ಟು ಏನ್ರಿ ಅವರು ಏನೇನು ತಗೊಂಡ್ ಬರ್ತಾರ, ಎಷ್ಟೆಷ್ಟು ದುಡ್ಡು ತಗೊಂಡು ಬಂದಾರ, ಅಷ್ಟು ಅವ್ರಿಗೆ ಅನುಗುಣವಾಗಿ ಅದು ಫಲ ಸಿಗ್ತದೆ. ಅಲ್ಲ ಐತಿ ಅಂತ ತಿಳ್ಕೊಂಡು ಎಲ್ಲರೂ ಕೊಡ ಬರ್ತೇನ್ರಿ. ಪೈಸಾ ಕೊಡಬೇಕು, ಪದಾರ್ಥ ಪಡಿಬೇಕು, ಹೌದಲ್ರಿ? ಪೈಸಾ ಕೊಡಬೇಕು, ಪದಾರ್ಥ ಪಡಿಬೇಕು. ಹೆಂಗ್ ಪೈಸಾ ಇರ್ತದೆ ಹಂಗ್ ಪದಾರ್ಥ ಇರ್ತದೆ, ಹೌದಲ್ರಿ? ಪೈಸಾ ಇದ್ದಂಗ್ ಪದಾರ್ಥ ಇರ್ತದ. 500 ರೂಪಾಯಿದು ಮೊಬೈಲ್ ಅದಾವು. ಇವತ್ತ ನಾನು ನ್ಯೂಸ್ದಾಗ ಓದ್ದೆ ಏನ್ರಿ, ಆ ಮುಖೇಶ್ ಅಂಬಾನಿ ಅವ್ರ ಹೆಂಡತಿ ನೀತಾ ಅಂತ ಅದಲ್ಲ, ಅವ್ರು ಬಳಸುವ ಮೊಬೈಲ್ ನಂಬರ್ 345 ಕೋಟಿ ರೂಪಾಯಿ ಐತಂತ. ಮೊಬೈಲ್ ತಗೋತೀರ ನೋಡ್ರಿ, ಒಂದು ಎಂತ ಆಶ್ಚರ್ಯ. 300 ರೂಪಾಯಿಗೂ ಐತಿ, 300 ಕೋಟಿ. ಎಂತ ಆಶ್ಚರ್ಯ. ಇವತ್ತ ನಾನು ಬೆಳಿಗ್ಗೆನೆ ಡೆಕ್ಕನ ಹೇಳದಾಗ ಓದ್ತಾ ಇದ್ದೆ. ಅದಕ್ಕೆ ಪೈಸಾ ಇದ್ದಂಗ ಹೆಂಗಿರ್ತದೆ, ಪದಾರ್ಥ ಇರ್ತದೆ. ಹಾಂಗ ಪುಣ್ಯ ಇದ್ದಂಗ ಪದಾರ್ಥ, ಪಾಪ ಇದ್ದಂಗ ಪದಾರ್ಥ. ಅದು ಒಳ್ಳೆದರ ಇರ್ಬೋದು, ಕೆಟ್ಟದರ ಇರ್ಬೋದು. ಅದಕ್ಕೆ ದೇವ್ರಂತ ನಾವು ಅಂಗಡಿ ಹಾಕೊಂಡು ಕುಂತೀವಿ. ಪುಣ್ಯ ಪಾಪ ಕರ್ಮಕ್ಕನುಗುಣವಾಗಿ ನಾವು ಫಲ ಕೊಡ್ತೀವಿ. ಕಾಣಿಯ ಸೋಲ ಅದ್ದಗಾಣಿಯಾಗೆಲ್ಲ ನಮ್ ತಕ್ಕಡಿ ನ್ಯಾಯ ತಕ್ಕಡಿ ಐತಿ. ನಾವು ಬಾಳ ಚಂದ ತೂಗಿ ಕೊಡೋರು, ಕೈ ಹೊಡೆಯವರಲ್ಲ. ಕಾಣಿಯ ಸೋಲ ಅದ್ದಗಾಣಿಯಾಗೆಲ್ಲ ಅಂತಾರ. ಮೋಸದ ದಂಧ ನಮ್ ಕಡೆ ಇಲ್ಲ. ಯಾರಂತಾರೆ? ದೇವ್. ಮೋಸದ ದಂಧ ನಮ್ ಕಡೆ ಇಲ್ಲ. ಏನೇನು ಮಾಡಿದಪ್ಪ ಅದನ್ನೇನೋ ನಾವು ಕೊಡ್ತೀವಪ್ಪ, ನಮ್ ಕಡೆ ಏನ್ ತಪ್ಪಿಲ್ಲ. ಪಾಪ ಮಾಡಿದ್ರು ತಾಪವನ್ನ ಅನುಭವಿಸ್ಬೇಕಪ್ಪ ಅಂದ್ರು. ಆಯ್ತ್ರಿ, ಅದೇ ಮಾಡ್ದೇವಪ್ಪ, ಕಳ್ಕೋಬೇಕು. ಹೆಂಗ್ ಕಳ್ಕೋಬೇಕು? ಆಕಸ್ಮಿಕ ಪಾಪ ಆಗ್ಯಾರ ಅಂತ ತಿಳ್ಕೊಡ್ರಿ. ನಿಮ್ಗೆ ಬೆಟ್ಟ ಹೋಗ್ಕಿನ ಮೊದಲು ನಮ್ಗೆ ಗೊತ್ತಿರಲಿಲ್ಲ, ಮಾಡಿಬಿಟ್ಟವ್ರಿ. ಈಗ ನಾವು ಕಳ್ಕೋಬೇಕು. ಹೆಂಗ್ ಮಾಡ್ಬೇಕ್ರಿ? ಪಾಪ ಕಳ್ಕೊಳ್ಳಿಕ್ಕೆ ಅನೇಕ ಉಪಾಯಗಳನ್ನ ಹೇಳಿದಾನೆ. ಏನು ಉಪಾಯ? ಎಲ್ಲಕ್ಕಿಂತಲೂ ಮೊದಲು ಭಗವನ್ ನಾಮಸ್ಮರಣೆ ಪರಮೋಪಾಯ ಪಾಪವನ್ನು ಕಳೆದಿಕ್ಕೆ. ನೆನಪಿಟ್ಟುಕೊಳ್ಳಿ. ಬಸವಣ್ಣವರು ಬಹಳ ಸುಂದರವಾದಂತ ಉದಾಹರಣೆ ಕೊಟ್ಟು ಹೇಳ್ತಾರೆ. ಕೂಡಲ ಸಂಗಯ್ಯನ ಬಾಣದೆ ನೆನೆದರೆ ಪಾಪ ಉರಿಗೊಡ್ಡಿದರಗಿನಂತ ಕರಗುವುದು. ಪಶ್ಚಾತ್ತಾಪ ಆಗಿರ್ಬೇಕು ಅವನಿಗೆ. ನಾನು ಮಾಡಿದ ತಪ್ಪು ಅಂತ ಪಶ್ಚಾತ್ತಾಪ ಅನಿಸಿರಬೇಕು. ಪರಮಾತ್ಮನನ್ನ ಹೃದಯತ ಪ್ರಾರ್ಥನೆ ಮಾಡಬೇಕು. ಅವಾಗಂತಾರ ಪರಮಾತ್ಮ, ಅಪಿಚ್ಛೇತ್ಸು ದುರಾಚಾರ ಭಜತೆ ಮಾಮನನ್ನ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿತ. ದೇವರಂತಾನ, ನೀ ಎಷ್ಟ ಪಾಪ ಮಾಡು ನನಗೆ ಶರಣಾಗುತ್ತಾನ. ಎಲ್ಲವೋ ಪಾಪ ಕರ್ಮವ ಮಾಡಿದವನೇ, ಎಲ್ಲವೋ ಬ್ರಹ್ಮಹತ್ಯವ ಮಾಡಿದವನೇ, ಬೇಕಾದಷ್ಟು ಪಾಪ ಮಾಡಿ ನನಗೊಮ್ಮೆ ಶರಣಾಗುತ್ತಾನ. ಹೆಂಗ ಡಾಕ್ಟರ್ ಬೇಕಾದಂತ ರೋಗಿ ಇರಪ್ಪ, ಬಾ ನಮ್ ಕಡೆ, ನಮ್ಮ ಮಾತು ಕೇಳು, ನಾವು ಕೊಡುವ ಮೆಡಿಸಿನ್ ತಗೋ, ಕ್ಯೂರ್ ಆಗ್ತದೆ ಅಂತಾನಲ್ಲ, ಹಂಗ ದೇವರು ಅಂತಾನ. ಆಯ್ತಪ್ಪ, ರೋಗ ಸಹಜ ಬಂದಂಗ. ಇದು ಸೂಕ್ಷ್ಮ ಶರೀರಕ್ಕಂಟಿದಂತ ರೋಗ ಯಾವ್ದ್ರಿ? ಪಾಪ ಅಂಬತಕ್ಕಂಥದ್ದು. ನಾವು ಕ್ಯೂರ್ ಮಾಡ್ತೀವಿ, ಬಾ ತಗೋ, ನಮ್ ಅಲ್ಲಿ ಮೆಡಿಸಿನ್ ತಗೋ ಅಂತಾನ, ಮೆಡಿಟೇಷನ್ ತಗೋ ಅಂತಾನ. ಗೊತ್ತಾಗ್ತದ ಏನ್ರಿ? ಅವ ಮೆಡಿಸಿನ್ ಕೊಟ್ಟು ಕ್ಯೂರ್ ಮಾಡ್ತಾನ, ಇವ ಮೆಡಿಟೇಷನ್ ತಗೋ ಒಂದಿಷ್ಟು, ಬಾ ನಾಮಸ್ಮರಣೆ ಮಾಡು, ಸತ್ಸಂಗದಲ್ಲಿ ಬಾ, ಸತ್ಸಂಗದಲ್ಲಿ ಬಾ. ಇದು ಬಹಳ ಎರಡನೇ ಪರಮ ಉಪಾಯ ನೋಡ್ರಿ. ಸತ್ಸಂಗ ಅಂಬತಕ್ಕಂಥದ್ದು ಪಾಪ ತೊಳೆಯುವಂತ ಪರಮ ಉಪಾಯ. ನೀರಾಗ ಮುಳುಗಿದ್ರ
ಮೈ ತೊಳ್ಕೋಬಹುದು. ಮನಸ್ಸಿಗಂಟಿದ ಪಾಪ ಸಂಸ್ಕಾರ ತೊಳಿಬೇಕಾದ್ರೆ ಸತ್ಸಂಗವೆಂಬ ತೀರ್ಥದಲ್ಲೇ ಮುಳುಗಬೇಕು. ಸ್ಪಷ್ಟವಾಗಿ ಸರ್ವಜ್ಞೇತಿ ಸತ್ಯರ ನಡೆತೀರ್ಥ, ಸತ್ಯರ ನುಡಿತೀರ್ಥ, ಉತ್ತಮರ ಸಂಘ ಅದು ತೀರ್ಥ, ಹರಿವ ನೀರೆತ್ತಣರು ತೀರ್ಥ ಸರ್ವಜ್ಞ. ಉತ್ತಮರ ಸಂಘ ಅದು ತೀರ್ಥ. ಇಲ್ಲಿ ಬಂದು ನಿನ್ನ ಪಾಪದ ಕೊಳೆಯನ್ನ ತೊಳ್ಕೋಬಹುದು. ಶ್ರಾವಣ ಮುಗೀತನರ ತಪ್ಪಿಸ್ಬೇಡಪ್ಪ ಅಂತ ಏನೋ ನಡೆದ ಚಿಂತನೆ ಸತ್ಸಂಗ ನಡೆದದೆ. ಸಂತರ ದೃಷ್ಟಿ ನಮ್ಮ ಮ್ಯಾಲ ಬಿದ್ರ ಪಾಪ ಸಂಸ್ಕಾರಗಳು ಪರಿವರ್ತನ ಆಗ್ತವೆ. ಲಕ್ಷ್ಮಣ ಮಾತಿನ ಕಡೆ ಸಂತರ ಮಹಾಂತರ ಮಹಾತ್ಮರ ದೃಷ್ಟಿ ನಮ್ಮ ಮ್ಯಾಲ ಬಿದ್ರ ನಮ್ಮಲ್ಲಿ ಒಂದಿಷ್ಟು ಪರಿವರ್ತನೆ ಉಂಟಾಗುತ್ತದೆ. ಅಂಥ ಒಂದು ಪ್ರಸಂಗವನ್ನ ಚರಿತ್ರೆಯಲ್ಲಿ ನಾನಿಂದು ನಿರೂಪಣೆ ಮಾಡ್ತಾ ಇದ್ದೇನೆ. ಸಿದ್ಧರ ಶಿಷ್ಯ ಒಬ್ಬ ಇದ್ದ, ಬಡಿಗೇರ್ ಕಾಳಪ್ಪ. ಹೆಸರು ಕೇಳಿರಿ, ಬಡಿಗೇರ್ ಕಾಳಪ್ಪ. ಕಾಳಪ್ಪ ಸಿದ್ಧರ ಮೂರ್ತಿಯನ್ನ ಮಾಡಿದವ ಕಾಳಪ್ಪ. ಈಗೇನ್ ನಾವು ಹುಬ್ಳಿಗೆ ಹೋದ್ರೆ ಯಾವ ಮೂರ್ತಿ ದರ್ಶನ ಮಾಡ್ತೀವಲ್ಲ, ಆ ಮೂರ್ತಿ ಮಾಡಿದವರು ಇವು ಮಿಶ್ರಕೋಟಿ, ಗದಗಿನ ಹತ್ರ ಮಿಶ್ರಕೋಟಿ ಅಂತ ಬರ್ತದ. ಆ ಊರಾವ ಬಡಿಗೇರ್ ಕಾಳಪ್ಪ, ಮಿಶ್ರಕೋಟಿ. ಸಿದ್ಧರ ಮೇಲೆ ಅಪಾರ ಭಕ್ತಿ. ಸಿದ್ದಾಡಪ್ಪನ ನಂಬಿಕೆನ ಅವನ ಮೇಲೆ ಬಾಳ. ಕೈಲಾಸ ಮಂಟಪದ ನಕ್ಷೆ ಹಾಕುವಾಗ ಕೆಲ ಶ್ರೀಮಂತ ಭಕ್ತರು ಬಂದು ಹೇಳಿದ್ರು, ಧಾರವಾಡದಾಗ ಚಲೋ ಶಾಣೆ ಇಂಜಿನಿಯರ್ ಅದನ್ರಪ್ಪ, ಕರ್ಕೊಂಡ್ ಬರ್ತೀನಿ ಅಂತ ಬಂದಿದ್ದವು. ಹೊಂಬಪ್ಪ ಸಾವ್ಕಾರ್ ಅಂತ, ಅವನ ಹೆಸರು ಹೊಂಬಪ್ಪ ಸಾವ್ಕಾರ್. ಧಾರವಾಡದಾಗ ಚಲೋ ಕಲ್ತಿ ಇಂಜಿನಿಯರ್ ಅದನ, ನಾ ಕರ್ಕೊಂಡ್ ಬರ್ತೀನಿ ಅಂದ್ರೆ, ನಮಗ್ ಬಾಳ ಕಲ್ತವ್ರು ಬೇಕಾಗಿಲ್ಲಪ್ಪ. ನಮಗ್ ದೇವಲೋಕದ ಶಿಲ್ಪಿ ಅಂತಂದ್ರೆ ನಮ್ಮ ಕಾಳೆ ಸಿದ್ದಾಡಪ್ಪನವ್ರು. ಕಾಳೆ ಹಾಕಿದ ನಕ್ಷದ ಮೇಲೆ ನಾವು ಕೈಲಾಸ ಮಂಟಪ ಕಟ್ಟವು. ಅಷ್ಟು ವಿಶ್ವಾಸ ಅವನ ಮೇಲೆ ಏನ್ರಿ, ಕಾಳಪ್ಪನಾಗ ಬಾಳ ವಿಶ್ವಾಸ. ಕೈಲಾಸ ಮಂಟಪಕ್ಕೆ ಕಬ್ಬಿಣದ ಪಿಲ್ಲರ್ ನಿಂದ್ರಿಸಿದ್ದಾರೆ. ಈಗಿನ ಕೂಡ ಆ ಪಿಲ್ಲರ್ ಎರಕ ಹಾಕೊಂಡ್ ಬರಬೇಕಾಗಿತ್ತು. ಬಾಂಬೆದಲ್ಲಿ ಸಿದ್ದಾಡ್ರ ಒಬ್ಬ ಭಕ್ತಂದ ಫ್ಯಾಕ್ಟ್ರಿ, ಎದರದು ಕಬ್ಬಿಣ ತಯಾರು ಮಾಡೋ ಫ್ಯಾಕ್ಟ್ರಿ. ಈ ಬಾಂಬೆಕಾಯಿ ಕಾಳಪ್ಪನ ಕಳಿಸಿದ್ರು ಸಿದ್ದಾಡ್ರು. ಇವ ಹಳ್ಳಿ ಮನುಷ್ಯ, ರುಂಬಾಲ್ ಸುತ್ಕೊಂಡು ಹೋದ ಮನುಷ್ಯ. ಬಟ್ಟಿನೂ ಅಲ್ಲಲ್ಲಿ ಹರಿದಿದ್ದು. ಅವ ಮ್ಯಾನೇಜರ್, ಫ್ಯಾಕ್ಟ್ರಿ ಮ್ಯಾನೇಜರ್. ಇವನ್ ಅವ ನಂಬಲಿಲ್ಲ, ಅವ ವಿಶ್ವಾಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ಸಿದ್ಧಾರೂಢರು ಕೈಲಾಸ ಮಂಟಪ ಕಟ್ಟಿಸ್ತಾರಂತ. ಮಂಟಪದ ಸ್ಕೆಚ್ ಹಾಕ್ಲಿಕ್ಕೆ ಅವ್ರು ತಮ್ಮ ಇಂಜಿನಿಯರ್ ಕಳಿಸ್ತೀವಿ ಅಂತ ಹೇಳ್ಯಾರ, ಪತ್ರ ಬರ್ದಾರ. ನೀನ ಅನ್ನುವಂತ ಕೇಳಿದ್ರ, ಹೌದ್ರಿ ನಾನೇ ಅಂದ. ಎಂತ ಇಂಜಿನಿಯರ್ ಮಾರ ನೀ, ರುಂಬಾಲ್ ಸುತ್ತಿದ ಮನುಷ್ಯ. ಅದಕ್ಕೆ ಅವ್ ಮ್ಯಾನೇಜರ್ ಅನ್ನಂತ, ನೀ ಕೈಲಾಸ ಮಂಟಪ ಹೆಂಗ್ ಮಾಡವದಿ, ಆ ಫಿಲ್ಲರ್ ಹೆಂಗ ಯಾವ್ಯಾವ ಆಕಾರದಲ್ಲಿ ಇರಬೇಕು ನೋಡ, ನನಗೆ ಪ್ಲಾನ್ ಹಾಕಿ ತೋರಿಸು ಅಂದ. ಚಲೋ ಹಾಳಿ ಚಲೋ ಪೆನ್ನು ಕೊಡ್ಲಿಲ್ಲ ಅಂತ ಅವನಿಗೆ. ಸುಮ್ಮನೆ ವೇಸ್ಟ್ ಆಗ್ತದವ ಅಂತ ತಿಳ್ಕೊಂಡು ಮುರಿದ ಪೆನ್ಸಿಲ್ ರದ್ದಿ ಹಾಳಿ ಕೊಟ್ರು. ಅದ್ರ ಮೇಲೆ ಏನೇನು ಮಾಡ್ಬೇಕಂತಿದ್ ನೋಡ್ರಿ, ಅದೆಲ್ಲ ಪ್ಲಾನ್ ತೆಗದಾಗ ಬರೇ ಒಂದು ಮುರುಕ್ ಪೆನ್ಸಿಲ್ ಹರಕ್ ಹಾಳಿ ಮ್ಯಾಗ ತೆಗದ್ರ ಮ್ಯಾನೇಜರ್ ಗಾಬ್ರಿ ಅದಂತ. ರುಂಬಾಲ್ ಸುತ್ತವ್ರು ಹಿಂಗಿರ್ತೀರಂತ ನಮ್ಗೆ ಅನ್ಸಿದ್ರು ಬಿಡಪ್ಪ ಅಂದ. ನೀವು ರುಂಬಾಲ್ ಸುತ್ತವ್ರು ಹಿಂಗಿರ್ತೀರಂತ ನಮ್ಗೆ ಅನ್ಸಿದ್ರು. ಅಂಥ ಶಾಣ ಮನುಷ್ಯ ಯಾರೀ ಬಡಿಗೇರ್ ಕಾಳಪ್ಪ. ಸಿದ್ಧಾವಡ ಮೂರ್ತಿ ಕಟ್ಟಿದ್ದ.
ಬಡಿಗೆರ್ ಕಾಳಪ್ಪ ಸಿದ್ದಾಳು ಮೂರ್ತಿ ಕಟ್ಟಿತಿದ್ದ. ಮೂರ್ತಿ ಕಟ್ಟಿಲಿಕ್ಕೆ ಹೋಗ್ಬೇಕಾರೆ ಜೈಪುರದಿಂದ ಕಲ್ಲ ತರಿಸಿದ್ರು. ಜೈಪುರದಾಗ ಬಾಳ ಚಂದ ಮಾಡ್ತಾರಂತ್ರಿ ಮೂರ್ತಿ, ಬೇಕಾದಷ್ಟು ದುಡ್ಡು ಹೋಗ್ಲಿ ಅಲ್ಲಿಂದ ಮಾಡ್ಕೊಂಡ್ ಬರ್ತೀವಿ ಅಂದಿದ್ರು. ಸಿದ್ದಾಳಪ್ಪನವರು ಬೇಡ ನಮ್ ಕಾಳ್ಯಾರ ನಮ್ ಮೂರ್ತಿ ಕಟ್ಟಿರಿ ಅಂದಿದ್ರು. ಕಲ್ಲ ಅಲ್ಲಿಂದ ತರಿಸಿದ್ರು. ಇವ ಮೂರ್ತಿ ಕಟ್ಟಿದ್ದ. ಹೆಂಗ್ ಕಟ್ಟಿದ್ ಗೊತ್ತೇನ್ರಿ? ದಿವಸ ಸಿದ್ದಾಳಪ್ಪರ ದರ್ಶನಕ್ಕೆ ಹೋದ್ರೆ ದರ್ಶನ ಆದ್ಮೇಲೆ ಅವ್ರ ಮುಂದೆ ಕುತ್ಕೊಂಡು ದರ್ಶನ ಮಾಡೋರು ಮಾಡ್ತಿದ್ರು. ಇವ ಅವ್ರ ದರ್ಶನ ಮಾಡಿ ಪಕ್ಕಕ್ಕೆ ಕುತ್ಕೊಂಡು ಒಂದ್ 10 ನಿಮಿಷ ಅವ್ರು ಕುತ್ಕೊಂಡು ನೋಡ್ತಾ ಇದ್ನಂತ. ದಿನ ಮೊದಲ ದರ್ಶನ ಹೆಂಗಾದ್ರೆ 10 ನಿಮಿಷ ನೋಡುವುದೇ ದರ್ಶನ. ಕುತ್ಕೊಂಡು ನೋಡಿ ಅವ್ರ ಮನಸ್ಸಿನಾಗ ತುಂಬ್ಕೊಂಡು ಬಂದು ಅದನ್ನ ಕಲ್ಲಾಗಿ ಇಳಿಸೋ ಪ್ರಯತ್ನ ಮಾಡ್ತಿದ್ದ. ಅದು ಮೂರ್ತಿ ಕಡಿತಿದ್ದ. ಸಿದ್ದಾಳಪ್ಪನವ್ರ ಕಾಲದೊಳಗ ಒಮ್ಮೆ ಪ್ಲೇಗ್ ರೋಗ ಬಂದಿತ್ತು. ಅದರದೆಲ್ಲ ಸಾಕಷ್ಟು ಘಟನೆಗಳನ್ನ ವರ್ಣನೆ ಮಾಡಿದ್ದಾರೆ ಚರಿತ್ರೆಯಲ್ಲಿ. ಪ್ಲೇಗ್ ರೋಗ ಬಂದಿತ್ತು. ಪ್ಲೇಗ್ ರೋಗ ಹೆಂಗ್ ಬರ್ತಿತ್ತು ಅಂದ್ರೆ ಪಗಲಾಗ ಗಂಟಾಗ್ತಿದ್ದು, ಮೈ ತುಂಬ ವಿಪರೀತ ಜ್ವರ ಬರೀತಿದ್ದು. ಅವು ಗಂಟಾಗಿ ಒಡೆದು ಅಂತಂದ್ರೆ ಸಾಕವ ಸಾಯ್ತಿದ್ದ ಮನುಷ್ಯ. ಗಂಟಾದ ಕೂಡ ಹೊಟ್ಟಾಗ ಉರಿ ಹೇಳ್ತಿತ್ತಂತ. ಬಕ್ಕೆಗಳಾದ ಮೈ ತುಂಬ ಅಂದ್ರೆ ಉರಿ ಹೇಳ್ತಿತ್ತು. ಹೊಟ್ಟಾಗ ವಿಪರೀತ ತ್ರಾಸ ಆಗ್ತಿತ್ತು. ಕಳ್ಳಿಗೂ ಹುಣ್ಣುಗಳಾಗ್ತಿದ್ವು ಏನೋ ಯಾರಿಗೊತ್ತು. ವಿಪರೀತ ತ್ರಾಸ ಆಗ್ತಿತ್ತು. ಮೂರ್ತಿ ಕಟ್ಟಿಬೇಕಂತ ಬಂದು ಕುಂತ ತ್ರಾಸ ಶುರುವಾಗ್ಬಿಡ್ತು. ಬಗಲಾಗ ಎಲ್ಲಾ ಕಡೆ ದಪ್ಪ ದಪ್ಪ ಗುಳ್ಳದು ಹೊಟ್ಟಾಗ ಹುಣ್ಣಾಗಿದ್ವು ಏನೋ ತ್ರಾಸ ಆಗಿ ಬಿದ್ದು ಒದ್ದಾಡ್ಲಕತ್ತದ. ಮುರುಗೋಣ ಮಾರುತಪ್ಪನವ್ರು ಸಿದ್ದಾಳಪ್ಪನವ್ರಿಗೆ ಹೋಗಿ ತಿಳಿಸಿದ್ರು. ಕಾಳಪ್ಪ ಒದ್ದಾಡ್ಲಕ್ ಹತ್ಯಾನ್ರಿ. ಬಡಿಗೆರ್ ಕಾಳಪ್ಪ ಒದ್ದಾಡ್ಲಕ್ ಹತ್ಯಾನ. ಅಂಗಳ ಸಾಲದು, ಮಠದ ಅಂಗಳ ಸಾಲದು. ನಾ ಸಾಯ್ತೀನೋ ಯಪ್ಪ ನಾ ಸಾಯ್ತೀನೋ ಅಂತ ಅಳ್ಳಾಕ್ ಹತ್ಯಾನ್ರಿ. ಸಿದ್ದಾಳಪ್ಪನವರು ಗಡಬಡಿಸಿ ಎದ್ದು ಬಂದ್ರು. ಉಳಾಡ್ತಾ ಇದ್ದಂತ ಕಾಳಪ್ಪ ಸಿದ್ದಾಳ ಕಂಡು ಕೂಡನೆ ಹಾದ ಜೀವ ಮರಳಿ ಬಂದಂಗಾಯ್ತು. ಸಿದ್ದಾಳಪ್ಪನವರು ಕಾಲದಷ್ಟೇ ನಿಂತಿದ್ರು. ಬಡಿಗರ್ ಕಾಳಪ್ಪನ ಕಣ್ಣಾಗ ಕಣ್ಣಿಟ್ಟು ನೋಡಿದ್ರು. ಅವನ ಆಯುಷ್ಯ ಮುಗಿದಿದೆ ಅಂತ ಅನಿಸ್ತು. ಸಿದ್ದಾಳ್ರಿಗೆ. ಅವನ ಹಣೆಯ ಬರವನ್ನ ಬಗೆದು ನೋಡಿದ್ರು. ಸರ್ವಜ್ಞ ಮೂರ್ತಿಗಳಾದಂತ ಸಿದ್ಧರಿಗೆ ಭವಿಷ್ಯ ಬಗೆದು ನೋಡುವ ಸಾಮರ್ಥ್ಯ ಇತ್ತು. ಕಣ್ಣಾಗ ಕಣ್ಣಿಟ್ಟು ನೋಡಿದ್ರು. ಕಾಳನ ಆಯುಷ್ಯ ಮುಗಿದು. ಕಾಳ ನಿನ್ನ ಜೀವನದಾಗ ಹೊತ್ತು ಮುಳುಗುತ್ತಲ್ಲೋ ನಿಂದು ಅಂದ್ರೆ ಸಿದ್ದಾಳಪ್ಪನವ್ರು. ಅವಾಗ ಬಡಿಗರ್ ಕಾಳಪ್ಪಂದಂತ ನನ್ನ ಬದುಕಿನ ನನ್ನ ಭಾಗ್ಯದ ಸೂರ್ಯ ಸಿದ್ದಾಳಪ್ಪ ನನ್ನ ಎದುರಿಗಿರುವಾಗ ಅದ ಹೆಂಗ್ ಹೊತ್ತು ಮುಳುಗುತ್ತದ್ರಿ ಅನ್ನಂತ. ಹೆಂಗ್ ಹೊತ್ತು ಮುಳುಗುತ್ತದ್ರಿ? ಅವ ನಾಸಿಕ್ ಶರಣಪ್ಪನವರು, ಸಿದ್ದಾವಡ ಶಿಷ್ಯರು ಶರಣಪ್ಪನವರು ಇಬ್ಬರು. ಒಬ್ಬ ನಾಸಿಕ್ ಶರಣಪ್ಪನವರು, ಒಬ್ರು ಅಕ್ಕಲ್ಕೋಟ ಶರಣಪ್ಪನವರು. ನಾಸಿಕ್ ಶರಣಪ್ಪನವರು ಯಪ್ಪ ಕಾಳ್ಯಾನ ಬದುಕಿಸ್ಬೇಕ್ರಪ್ಪ, ಅವನಿಂದ ಇನ್ನ ಬಹಳ ದೊಡ್ಡ ಕೆಲಸ ಆಗ್ಬೇಕಾಗವ್ರಪ್ಪ, ಹೆಂಗಾರ ಮಾಡಿ ಬದುಕಿಸ್ರಿ ಅವನ್ನ ಅಂತ ಬೇಡ್ಕೊಂಡ. ಹೌದು, ಕಾಳ್ಯ ಸತ್ರ ಕೈಲಾಸ ಕಟ್ಲಕ್ಕ ಸಾಕ್ಷಾತ್ ಬ್ರಹ್ಮ ಬರ್ಬೇಕಾಗ್ತದ. ಅದಕ್ಕ ಕಾಳ್ಯ ಬದುಕಬೇಕು, ಹೆಂಗಾರ ಮಾಡಿ ಬದುಕಿಸ್ರಪ್ಪ ಅಂತ ಪಂಡಿತ್ ಪೀತಾಂಬರಪ್ಪನವ್ರು ಬೆಳ್ಕೊಳಕತ್ತಿದ್ರು. ಅವಾಗ ಸಿದ್ದಾಳಪ್ಪನವರು ಆಯ್ತಪ್ಪ ಅವ್ನು ಬದುಕಿಸ್ಬೇಕಂದ್ರೆ ಆಯುಷ್ಯ ಮುಗಿದ. ಆಯುಷ್ಯ ಮುಗಿದ ಮೇಲೆ ನನಗ ಬದುಕಬೇಕಂದ್ರೂ ಆಗೋದಿಲ್ಲ. ಆಯುಷ್ಯ ಮುಗಿದ ಮೇಲೆ ಹೋಗಬೇಕು. ಮರಣ ಪ್ರಕೃತಿ ಶರೀರಿಣ. ಪ್ರಾಣಿಗಳಿಗೆ ಸಾವು ಸ್ವಾಭಾವಿಕ, ಸಹಜ ಐತಿ. ಮರಣ ಪ್ರಕೃತಿ ಶರೀರಿಣ, ಮರಣವು ಸ್ವಾಭಾವಿಕ, ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದ್ರೆ ಒಂದು ಮಾತು, ನಿಮ್ಮ ಆಯುಷ್ಯ ಒಂದಿಷ್ಟಿಟ್ಟು ನೀವು ಅವನಿಗೆ ದಾರೆ ಎರೆಯೋದಾದ್ರೆ ನಿಮ್ಮ ಆಯುಷ್ಯ ಅವನಿಗೆ ಹಾಕಿ ಜರ ಹೆಚ್ಚು ಕಡಿಮೆ ಮಾಡ್ತೀನಿ ಅಂದ್ರೆ ಸಿದ್ಧಾಣು. ಅದಕ್ಕೆ ನಿಮ್ ಜರ ಆಯುಷ್ಯ ಕೊಡ್ರಪ್ಪ, ಬದುಕಿಸ್ರಿ ಅಂತಂದವ್ರು ಎಲ್ಲರೂ ಹಿಂದಕ್ಕೆ ಸರ್ಲಾಕ ಹಚ್ಕೊಂಡು ನಮ್ಮ ಆಯುಷ್ಯ ಕೊಟ್ರ
ನಮ್ಗೆ ಯಾವಾಗ ಸಾವು ಬರ್ತದೆ ಯಾರಿಗೂ ಗೊತ್ತಿ. ಎಲ್ಲರೂ ಹಾಂಗ್ ಹಗರಕ್ಕೆ ಹಿಂದಕ್ಕೆ ಸರ್ಲಾಕತ್ತಿದ್ರು. ಸಿದ್ದಾಳಪ್ಪನವ್ರ ಅಂದ್ರಂತ, ಮಾರುತಿ ದೇವ್ರು ನಿನಗೆ 92 ವಯಸ್ಸು ಕೊಟ್ಟಾನೋ, ಅದ್ರಾಗ ಒಂದು 5 ವರ್ಷ ಕೊಡೋವನಿಗೆ ಅಂದ್ರು. ಯಪ್ಪ 92 ಇದ್ರೆ ತಗೊಳ್ರಿ ಬೇಕಾದಂಗ ನಾವು 92 ಇದ್ರೆ ತಗೊಳ್ರಿ ಅಂದ್ರು. ಅವ ಯಾರ್ರಿ ಪೀತಾಂಬ್ರ, ಪಂಡಿತ್ ಪೀತಾಂಬ್ರ, ದೇವ್ರು ನಿನಗೂ ದೀರ್ಘಾಯುಷ್ಯ ಕೊಟ್ಟಾನೋ, ನನ್ನ ಕಾಳ್ಯಾಗ ಒಂದಿಷ್ಟು ನಿನ್ನ ಆಯುಷ್ಯ ಕೊಡು, ಸತ್ಕಾರ್ಯಕ್ಕೆ ಬಳಕೆ ಆಗಲಿ. 11 ವರ್ಷ ಆಯುಷ್ಯವನ್ನು ದಾರಿ ಆದ್ರಂತ. ಮುಂದೆ 11 ವರ್ಷ ಬದುಕಾನ ಕಾಳಪ್ಪ. ಇವತ್ತಿನ ಪ್ರಸಂಗದಾಗ ನಾನು ಅವನ ಬಗ್ಗೆ ಹೇಳಬೇಕಾದ್ರೆ, ಇವತ್ತಿನ ನನ್ನ ಘಟನೆಗೆ ಹೊಂದಾಣಿಕೆ ಆಗುವಂತದ್ದು ಕಾಳಪ್ಪನ ಬದುಕಿನಲ್ಲಿ ಇನ್ನೊಂದು ಘಟನೆ ನಡೀತದೆ. ಏನಂದ್ರೆ, ಅವ ತನ್ನ ಮನೆಗೆ ಈ ಮಾವಿನ ಸೀಸನ್ದೊಳಗ ಕಾಳಪ್ಪ, ಬಡಿಗರ ಕಾಳಪ್ಪ ಸಿದ್ದಾಡಪ್ಪ ಅವ್ರ ಮನೆಗೆ ಕರೆಸಿ ಹೋಳಿಗೆ ಮಾಡಿಸಿ, ಮಾವಿನಕಾಯಿ ರಸ ಮಾಡಿಸಿ ಊಟ ಮಾಡಿಸ್ತಿದ್ದ. ಪ್ರತಿ ವರ್ಷ ಇದು ಮಾವಿನಕಾಯಿ ಸೀಸನ್ದಾಗ. ಅವನು ಒಂದು ದಿವಸ ಸಿದ್ದಾಡಪ್ಪನವರಿಗೆ ಪ್ರಸಾದಕ್ಕೆ ಕರೆದಿದ್ದಾನೆ. ಚಲೋ ಚಲೋ ಮಾವಿನಕಾಯಿ ಅಂದ್ರೆ ಬಾಳ 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 ಇಷ್ಟ, ಬಾಳ ಲೈಕ್ ಮಾಡ್ತಿದ್ರು ಸಿದ್ದಾಡಪ್ಪನವರು. ಚಲೋ ಮಾವಿನಕಾಯಿ ಅಂದ್ರೆ ಚಲೋ ಮಾವಿನಕಾಯಿ ತಗೊಂಡು ಬಂದಾನ. ಇನ್ನೇನು ಹೋಳಿ ಇಡ್ಬೇಕಂತಾರ. ಅವು ಬುಟ್ಟಿ ತುಂಬ ಮಾವಿನ ಹಣ್ಣು ಅದಾವು. ಆ ಎಲ್ಲಾ ಹಣ್ಣಿನ ಹುಳ ಬಿದ್ದಾವ. ನಿನ್ ರಾತ್ರಿ ತಗೊಂಬಂದ್ರೆ ಹೊತ್ತೊಣದಕ್ಕೆ ಹುಳ ಆಗ್ಯಾವ. ಒಂದು ಬಿಟ್ಟು ಮತ್ತೊಂದು ನೋಡ್ದ, ಮತ್ತೊಂದು ಬಿಟ್ಟು ಮತ್ತೊಂದು ನೋಡ್ದ, ಎಲ್ಲ ಮಾವಿನ ಹಣ್ಣು ಬರೇ ಹುಳನ ಆಗ್ಯಾವ. ಗಾಬರಿ ಅದ. ಒಳಗಿಂದ ಹೊರಗಿಂದ ಒಳಗ ಓಡಾಡಕತ್ತದ. ಹೆಂಡತಿಗಲಾಗತ್ತದ, ಜರ ತಡ ಮಾಡು, ಜರ ಬಾಜರ್ಕ್ಕೆ ಹೋಗಿ ಬರ್ತೀನಿ. ಸಿದ್ದಾಡಪ್ಪನವ್ರಿಗೆ, ಅಪ್ಪ ಜರ ಬಾಜರ್ಕ್ಕೆ ಹೋಗಿ ಬರ್ತೀನಿ, ಜರ ತಡ ಮಾಡ್ರಿ ಅಲಾಗತ್ತದ. ಯಾಕೋ ಬಡಿಗೆ ಹಿಂಗೆ ಓಡಾಡಕತ್ತಿದೆ ಅಂದ್ರೆ ಸಿದ್ದಾಡ್ರು ಗುರುಗಳ ಮುಂದೆ ಏನ್ ಮುಚ್ಚಿಡೋದೈತಿ? ನಿನ್ನ ಬುಟ್ಟಿ ಮಾವಿನ ಹಣ್ಣು ತಂದಿದ್ದೀನಪ್ಪ, ಅಷ್ಟು ಹುಳ ಆಗ್ಯಾವ್ರಿ, ಎಲ್ಲ ಕೀಡೆ ತುಂಬವ್ರಿ ಒಳಗೆ. ಅದಂಗೋ ನೋಡಿ ತರಬೇಕಿಲ್ಲೋ ಬಡಿಗೆ ಅಂದ್ರು ಸಿದ್ದಾಡಪ್ಪನವರು. ನೋಡಿ ತರಬೇಕಿಲ್ಲೋ ಬಡಿಗೆ ಅಂದ್ರು. ಕೆಲವಪ್ಪ ನೋಡೇ ತಗೊಂಬಂದಿರ್ರಿ, ಮತ್ ಸಸ್ತಾ ಅಂತೇಳಿ ಮಗ ನೀ ಅಂತವ್ರ ತಂದೇನು ಅಂತಂದೇವ್ರೆ. ಇಲ್ಲಪ್ಪ ನಾನು ಕಿಮ್ಮತ್ತೇನು ಬಾಳ ನೋಡೇ ತಗೊಂಬಂದೇನ್ರಿ ಅಂತಂದ. ಮತ್ತೆ ಹೊಸು ಹುಳನೇ ಅಂತೀಯಲ್ಲೋ, ಅದಂಗ ಹುಳ ಇರ್ತಾವು, ನಿನ್ನೆ ತಂದು ರಾತ್ರಿ ತಂದಿದ್ದು ಹೊತ್ತೊಣಕ್ಕೆ ಹೆಂಗ ಆಗ್ತಾವ ಅಂದ್ರು. ನೋಡ್ರಿ ಬೇಕಾರಂತ ಬುಟ್ಟಿನೇ ತಂದಿಟ್ಟ ಮುಂದೆ. ಬುಟ್ಟಿನೇ ತಂದಿಟ್ಟ. ಸಿದ್ದಾಡಪ್ಪನವ್ರು ಒಂದೊಂದು ಹಣ್ಣು ಹಿಂಗ್ ಕೈಯಾಗ ಹಿಡಿತಿದ್ರಂತ. ಬೆಳಿಗ್ಗೆ ಚಂದೆ ಅದಾವಲ್ಲೋ, ಎಡ್ ಚಲೋ ಅದಾವ, ಹಿಂಗ್ ನೋಡ್ತಿದ್ರು, ಹಿಂಗ್ ಹಿಡ್ತಿದ್ರು, ಹಿಂಗ್ ನೋಡ್ತಿದ್ರು. ಅಷ್ಟು ನೋಡಿಟ್ರಂತ ಹುಳ ಯಾಕಡೆ ಹೋದ್ರು ಗೊತ್ತಿಲ್ಲ, ಅಮೃತವಂತ ಹಣ್ಣುಗಳಾಗಿತ್ತು. ಚಂದನ ಅದಾವಲ್ಲೋ, ಕೊಯ್ದು ನೋಡು ಒಂದಿಟ್ಟು ಅಂತಂದ್ರೆ. ಕಟ್ ಮಾಡಿ ಕಣ್ಣು ಅರಳಿಸಿ ನೋಡ್ದ, ಬಾಳ ಚಂದ ಅದಾವ, ಎಷ್ಟು ಮಜಾ. ಆಗ ನೋಡಿದ್ರೆ ಹುಳ ಸಿದ್ದಾಳಪ್ಪನ ದೃಷ್ಟಿ ಬಿದ್ದಿ ಕೂಡನೆ ಹುಳ ಹತ್ತಿದ್ದು ಚಂದ ಆಗ್ಯಾವ. ಇದಕ್ಕೆ ಏನಂತಾರಿ? ದೃಷ್ಟಿ ಪರುಷ ಅಂತ. ಮಹಾತ್ಮನ ದೃಷ್ಟಿ ಪರುಷ ಅಂತ. ನಿಜವಾದಂತ ಮಹಾಪುರುಷನಿಗೆ ಪಂಚಪುರುಷಗಳು ಸಿದ್ಧಿಸಿರ್ತಾವೆ. ಪಂಚಪುರುಷ ಅಂದ್ರೆ ಹಸ್ತಪುರುಷ, ವಾಕ್ ಪುರುಷ, ದೃಷ್ಟಿ ಪುರುಷ, ಮನಃಪುರುಷ, ಭಾವಪುರುಷ ಅಂತ. ಏನ್ ಹಂಗಂದ್ರೆ ಹಸ್ತಪುರುಷ, ಅವನು ಪುಣ್ಯದ ಕೆಲಸ ಮಾಡಿ, ದಾನ ಮಾಡಿ, ಜಪ ಮಾಡಿ, ಪೂಜಾ ಮಾಡಿ ಅವನ ಹಸ್ತ ಪುರುಷ ಆಗಿರ್ತದ. ಹಸ್ತ ಎದುರ ಮೇಗಿಡ್ತಾನ, ಅದು ಪಾವನ ಆಗ್ತದೆ. ಹಸ್ತ ಪುರುಷ ಅಂತ. ವಾಕ್ ಪುರುಷ, ವಾಕ್ ಪುರುಷ ಅಂದ್ರೇನು? ವಾಣಿ ನುಡುದ ಅಂದ್ರ ನುಡದಂಗೆ ಆಗ್ತದೆ. ಇದನ್ನೈತಿ ವಾಕ್ ಪುರುಷ. ಅದಕ್ಕೆ ವಾಕ್ ಪುರುಷ ಅಂತ. ಏನಂತಾನ ಹಂಗಾಗ್ತದೆ, ನುಡದಂಗ ಅಂತಿರ್ತಾರಲ್ಲ, ಏನಂತ್ರಿ ಅದ್ರದ್ದು ಕರಿಬಾಯಿ ಐತಿ, ಅಂದಂಗೆ ಆಗ್ತದೆ. ಶರೀಫನ್ ಹಂಗೆ ಇತ್ತಂತ ಅಂದ್ರೆ, ಶರೀಫ್ ಏನಂತಾನ ಅಂದಂಗೆ ಆಗ್ತಿತ್ತಂತ್ರಿ.
ಮತ್ತೆ ಒಂದು ನೆನಪು ಬಂದಿದ್ದು ಬಾಯ್ಬಿಡ ಟೈಮ್ ಆಗಿದೆ ಈಗ. ಶರೀಫ್ ಒಂದು ವಾಕ್ ಪುರುಷ. ನಮ್ದು ಸಿದ್ಧಾರೂಢರ ಸಮಕಾಲೀನರೊಬ್ರು ದೇವರಕೊಂಡ ಅಂತ ಹೋಗಿದ್ದಾರೆ. ಲೀಲಾ ಪುರುಷ ಅಂತಾನೆ ಕರೀತಾರೆ ಅವ್ರಿಗೆ. ಚನ್ನ ವೃಷವೇಂದ್ರ ಹಾರುಗೆರಿಗೆ ಅವ್ರದ್ದು ಬಹಳ ದೊಡ್ಡ ಮಠ ಆಗಿದೆ, ದೊಡ್ಡ ದೇವಸ್ಥಾನ ಆಗಿದೆ. ಸಿದ್ಧಾರೂಢರ ಸಮಕಾಲೀನ ಅವರು ಏನಂತಾರ ಅಂದಂಗ ಆಗಿಬಿಡ್ತಿತ್ತಂತ. ಅವೆಲ್ಲ ಸಾಕಷ್ಟು ಘಟನೆಗಳ ಹೇಳಕ್ ಟೈಮ್ ಇಲ್ಲ, ಮುಗಿತಾ ಬಂತ ಟೈಮ್. ಅದೇನಂತಾರೆ ವಾಕ್ ಪುರುಷ ಅಂತಾರೆ. ಹಂಗೆ ನಯನ ಪುರುಷ, ದೃಷ್ಟಿ ಪುರುಷ ಅಂದ್ರೆ ಏನ್ರಿ? ಆ ದೃಷ್ಟಿ ಬಿದ್ರೆ ಸಾಕು ಅದು ಉದ್ಧಾರ ಆಗ್ತದೆ. ಆ ದೃಷ್ಟಿ ಒಳಗ ಶಕ್ತಿ ಬಂದಿರ್ತದೆ. ಇವು ನಿಮ್ಮ ದೃಷ್ಟಿಯಾಗೂ ಶಕ್ತಿ ಇರ್ತದೆ, ಇರಂಗಿಲ್ಲ ಅಂತಲ್ಲ. ನಿಮ್ಗೆ ಕೆಟ್ಟ ಶಕ್ತಿ ಇರ್ತದೆ. ನಿಮ್ ದೃಷ್ಟಿ ಬಿತ್ತಂದ್ರ ಊಟದ ಮ್ಯಾಗ ದೃಷ್ಟಿ ಬಿತ್ರ 3 ದಿನ ಓಡಾಡ್ತದ ಅದು ಪಾಪ. ಇದು ನಿಮ್ದು ದೃಷ್ಟಿ ಒಳಗೆ ತಾಕತ್ತಿರ್ತದೆ, ಇಲ್ಲಂತ. ಇದು ಹಾಳ ಮಾಡೋ ತಾಕತ್ತಿರು, ಒಂದು ಉದ್ಧಾರ ಮಾಡೋ ತಾಕತ್ತಿರ್ತದೆ. ನೋಡ್ರಿ, ಕೆಟ್ಟ ಹಣ್ಣ ಹುಳ ಬಿದ್ದ ಹಣ್ಣು ಚಲೋ ಅದು. ಅದರಿಂದ ದೃಷ್ಟಿ ಪುರುಷ. ಆದ್ದರಿಂದಲೇ ಅವರ ದರ್ಶನ ಮಾಡಿ ಅವರ ನಸುನೋಟ ಅಂತಾರವ್ರು. ನಸುನೋಟ ಅವನ ದೃಷ್ಟಿನ ಮೇಲೆ ಬಿದ್ದರೆ ಸಾಕು ಪಾವನ ಆಗ್ತೀವಿ ಅಂತ ಸಂತರ ದರ್ಶನಕ್ಕೆ ಹೋಗುತ್ತಾರೆ. ದೃಷ್ಟಿ ಮಾತ್ರದಿಂದ ಸದ್ಗುರು ಸಿದ್ಧಾರೂಢಪ್ಪ ನಿರ್ಜೀವ ವಸ್ತುಗಳನ್ನ ಉದ್ಧಾರ ಮಾಡುತ್ತಿದ್ದ. ಇನ್ನು ಸಜೀವ ವಸ್ತು ನಾನು ಉದ್ಧಾರ ಆಗಬೇಕು ಅಂತ ಭಾವದಿಂದ ಬಾಗಿದ್ರೆ, ಕೃಪಾದೃಷ್ಟಿಯಿಂದ ನೋಡಿದ್ರೆ ಅದು ಉದ್ಧಾರ ಆಗುದಿಲ್ಲ. ಕಾಳಪ್ಪ, ಬಡಿಗರ್ ಕಾಳಪ್ಪನಂತೆ, ಅಪ್ಪ ನೀನು ಈ ಜೀವಿ ಉದ್ಧಾರ ಆಗಲಿ ಅಂತ ಕೃಪಾದೃಷ್ಟಿ ನೋಡಿದೆ ಅಂದ್ರೆ ಕಲ್ಲು ಬದಲಾಗ್ತದೆ, ಹಣ್ಣು ಬದಲಾಗ್ತದೆ, ಮನುಷ್ಯ ಬದಲಾಗದೆ ಅಂತ ಒಂದು ಮಾತಪ್ಪ ಅನ್ನಂತ. ನೋಡಿ ಕೆಲರಂ ಮಾತನಾಡಿ ಕೆಲರಂ ಮುಟ್ಟಿ ಕೂಡ ಕೆಲ ಜೀವರನ್ನು ಮಿಗೆ ದೇವರಾಗಿ ಮಾಡುವ ಆಚಾರ್ಯ ಶರಣಾಗು. ಅನುಭವ ಸಾರದ ನಿಜಗೊಂಡು ಬರೀತಾರೆ. ನೋಡಿ ಕೆಲವರು ನೋಡಿ ಉದ್ಧಾರ ಮಾಡ್ತಾನಂತ, ಮುಟ್ಟಿ ಕೆಲವರನ್ನ ಮುಟ್ಟಿ ಉದ್ಧಾರ ಮಾಡ್ತಾನಂತ. ನಿಜವಾದಂತ ಸದ್ಗುರು. ಅಂಥ ಮಹಿಮಾನ್ವಿತರು ಮಹಾಪುರುಷ ಸಿದ್ಧಾರೂಢರು. ಅವರ ಲೀಲೆಗಳು ಬಹಳ ಅಪರೂಪವಾಗಿರ್ತಕ್ಕಂಥವುಗಳು. ಪ್ರತಿನಿತ್ಯ ಒಂದು ಲೀಲೆಯನ್ನು ಕೇಳ್ತಾ ಇದ್ದೇವೆ. ಹೀಗೆ ಮೊದಲೊಂದು ಅರ್ಧ ಗಂಟೆ ನಿಜಗೊಂಡ ಶಾಸ್ತ್ರ, ಆಮೇಲೆ ಒಂದು ಅರ್ಧ ಗಂಟೆ ನಾವು ಸಿದ್ಧರ ಲೀಲೆಗಳನ್ನು ಕೇಳ್ತಾ ಹೊಂಟಿದ್ದೇವೆ. ಶ್ರಾವಣ ಮಾಸದ ಶುಭ ಪ್ರಸಂಗದಲ್ಲಿ ಮಹಾನುಭಾವರ ಮಹಾತ್ಮರ ಒಂದು ಬದುಕನ್ನು ಸ್ಮರಿಸಿಕೊಳ್ಳುವುದು ಬಹಳ ಪುಣ್ಯದ ಕೆಲಸ. ನೀವೆಲ್ಲ ಕೇಳ್ತಾ ಹೊಂಟಿದ್ದೀರಿ ಪುಣ್ಯಾತ್ಮರಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಹರ ಓಂ.